ನಾವು ಮನೆಗಿದ್ದೀವಿ, ಹೌಸ್ ವೈಫು. ಹೌಸ್ ವೈಫ್. ಹ್ಮ್ ಹೇಳವ್ವ, ಏನಾದರೂ ಹಂಚಿಕೊಳ್ಳೋದಿದೆಯಾ? ಇದೆ ಗುರುಗಳೇ. ಹೇಳವ್ವ, ಎಷ್ಟು ವರ್ಷ ನಿಮಗೆ? ನನಗೆ 46, 47. ಹೇಳ್ತಾಯಿ. ನನಗೆ ಗಾಬರಿ ಆಗ್ತೈತೆ ಒಂದು ಕ್ಷಣ. ಏನು ಹೇಳ್ಬೇಕು ಗಾಬರಿ ಅನ್ನೋದೇ ಯಾಕವ್ವ? ಗೊತ್ತಾಗ್ತದೆ. ಏನಿಲ್ಲ, ಆರಾಮ್ಸೆ ಮಾತಾಡಿ. ಏನು ಅಡುಗೆ ಮಾಡಿದ್ರಿ? ಅಡಿಗೆ ಅನ್ನ ಸಾಂಬಾರು ಮುದ್ದೆ ಗುರುಗಳೇ. ಅನ್ನ ಸಾಂಬಾರು ಮುದ್ದೆ. ಹ್ಮ್ ಹೇಳವ್ವ. ಗುರುಗಳೇ, ನಾವು ಹೌಸ್ ವೈಫು, ಗಂಡ ಹೆಂಡತಿ, ಹ್ಮ್ ಮಗ, 3 ಜನ. ಎಲ್ಲ ಚೆನ್ನಾಗಿದ್ದು ಗುರುಗಳೇ. ಹ್ಮ್ ನನ್ನ ಯಜಮಾನ್ರು, ನಾನು, ನನ್ನ ಮಗ, ಹ್ಮ್ ಒಂದ್ 3 ದೇಹ ಒಂದು ಜೀವ ಅನ್ನಂಗಿತ್ತು ಗುರುಗಳೇ. ಹ್ಮ್ ಈಗ 9 ತಿಂಗಳಾಯ್ತು ಗುರುಗಳೇ. ನನ್ನ ಮಗ ಇಂಜಿನಿಯರಿಂಗು ಹ್ಮ್ ಕೆಲಸ ಸಿಕ್ಕಿತ್ತು, ಚೆನ್ನಾಗಿದ್ದು. ಎಷ್ಟು ವರ್ಷ? ಅವನಿಗೆ 27 ವರ್ಷ. ಹ್ಮ್ ಟಾಪರ್. ಚೆನ್ನಾಗಿ ಓದ್ತಿದ್ದ ಅಂತ? ಚೆನ್ನಾಗಿ ಓದ್ತಿದ್ದ. ಹ್ಮ್ ಕನ್ನಡ ಮೀಡಿಯಂಗೆ ಓದಿಸಿದ್ದು ಗುರುಗಳೇ. ಹ್ಮ್ 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 ಆಮೇಲೆ ಚೆನ್ನಾಗಿ ಓದಿದ, ಇಂಜಿನಿಯರಿಂಗ್ ಆದ. ಆಮೇಲೆ ಭಯ ಭಕ್ತಿ ದೇವ್ರು ಭಾರಿ ಎಲ್ಲಾದ್ರಾಗೂ ಇದ್ದ ಗುರುಗಳೇ. ಹ್ಮ್ ದೇವ್ರ ಪೂಜೆ ಮಾಡ್ದಲೆ ಒಂದು ದಿನನೂ ಡ್ಯೂಟಿ ಮಾಡ್ತಿರ್ಲಿಲ್ಲ. ಹ್ಮ್ ಅಷ್ಟು ಚೆನ್ನಾಗಿದ್ದ ಗುರುಗಳೇ. ಹ್ಮ್ ಅಪ್ಪ ಅಮ್ಮ ಅಂದ್ರೆ ಅಷ್ಟು ಪ್ರೀತಿ. ನನಗೂ ಒಬ್ನೇ ಮಗ, ಅಷ್ಟು ಪ್ರೀತಿ ಇತ್ತು. ಹೇಳುವ. ಏನಾಯ್ತು? ಈಗಿದ್ದಾಗ ಏನು ಇಲ್ಲ ಗುರುಗಳೇ. ಈಗ 4 ವರ್ಷ ಆಯ್ತು ಕೆಲ್ಸಕ್ಕೆ. ಮದ್ವೆ ಮಾಡೋಣ ಅಂತ ಹೆಣ್ಣು ಹುಡುಕ್ತಾ ಇದ್ದು. ಅವನಿಗೆ ಸ್ವಲ್ಪ ಸಂಬಳ ಕಡಿಮೆ ಇತ್ತು ಅಂತ ಎಲ್ಲ ಸ್ವಲ್ಪ ಮಾಡ್ತಿದ್ರು. ತಿಂಗಳಿಗೆ ಒಂದು 40-50 ಬರ್ತಿತ್ತು ಗುರುಗಳೇ. ಅದೇ ಕಡಿಮೆ ಅಂತ? ಹಾ, ಶಬಾಷ್. ಅದಕ್ಕೆ ಅಪ್ಪಾಜಿ ಏನಂದ್ರು, ಸ್ವಲ್ಪ ಬೆಂಚೂರು ಚೇಂಜ್ ಮಾಡು ಕಂಪ್ನಿ ಅಂದ್ರು. ಆಮೇಲೆ ನಾನೇನಂದ್ರೆ, ಅವನೊಂದ್ ಸ್ವಲ್ಪ ಮನ್ಸು ಮೃದು ಗುರುಗಳೇ. ಯಾರಿಗಾರ ನೋವು ಆದ್ರೆ ಸಹಿಸಲ್ಲ. ಆಮೇಲೆ ಮುಂದಿಂದು ಭಾರಿ ಯೋಚನೆ ಮಾಡ್ತಾನೆ ಆತರ. ಅದ್ರಿಂದ ಏನಾಯ್ತು ಅಂದ್ರೆ, ನಾನಂಗಂದೆ ಬೇಡ, ಚೇಂಜ್ ಮಾಡ್ಬೇಡ, ಅವನು ಸ್ವಲ್ಪ ಯೋಚನೆ ಮಾಡ್ತಾನೆ, ಒಂದ್ ಕಂಪ್ನಿ ಚೇಂಜ್ ಮಾಡಿ ಅದಕ್ಕೆ ಹೆಂಗ್ ಅಡ್ಜಸ್ಟ್ ಆಗೋದು ಅಂತ ಯೋಚನೆ ಮಾಡ್ತಾನೆ, ಬೇಡ ಅಂತ ಅಂದೆ ನಾನು. ಅದರಿಂದ ನನಗ್ ಗೊತ್ತಿರ್ಲಿಲ್ಲ ಗುರುಗಳು, ಅವ್ನು ಬೆಂಗಳೂರಾಗಿದ್ದ. ಅಷ್ಟಕ್ಕೆ ಸುಮ್ಮನಾಗಿದ್ದಾನೆ ಅನ್ಕೊಂಡು, ಅವನು ನಮಗ್ ಗೊತ್ತಿಲ್ದಂಗೆ ಕಂಪ್ನಿ ಚೇಂಜ್ ಮಾಡಕ್ಕೆ 5-6 ಕಂಪ್ನಿ ಇಂಟರ್ವ್ಯೂ ಎಲ್ಲ ಕೊಟ್ಟಿದ್ದ. ನಾವು ಕಡಿಮೆ ಪ್ಯಾಕೇಜ್ಗೆ ಸಾಕು, ಹೋಗು ಅಂದ್ರು. ಸ್ವಲ್ಪ ಜಾಸ್ತಿ 5-6 ಕಂಪ್ನಿ ಸೆಲೆಕ್ಟ್ ಆಗಿ 1 ಲಕ್ಷದ ತಿಂಗಳಿಗೆ 1 ಲಕ್ಷ ಸಂಬಳ ಬರೋ ಕಂಪ್ನಿ ಸೇರ್ಕೊಂಡ್ಬಿಟ್ಟೆ ಗುರುಗಳು. ಆಮೇಲೆ ಮದ್ವೆದು ಇಂಜಿನಿಯರ್ ಹುಡುಗಿನೇ ಬೇಕು ಅಂತಿದ್ದ. ಆಮೇಲೆ ಎಲ್ಲ ಆಗಿತ್ತು. ಆಮೇಲೆ ಯಾಕ ಕಂಪ್ನಿದ ಅವನಿಗೆ ರಿಸ್ಕ್ ಜಾಸ್ತಿ ಆಗ್ಬಿಡ್ತು. ಏನು ಟೆನ್ಷನ್ ಜಾಸ್ತಿ ಆಗ್ಬಿಡ್ತು. ಅದು ವರ್ಕ್ ಪ್ರೆಷರ್ ಎಲ್ಲ ಮಂಕ್ ಆಗ್ಬಿಟ್ಟ ಗುರುಗಳು. ಆಮೇಲೆ ನಾವು ಈಗ ಯಾಕೆ ಹಿಂಗ್ ಮಂಕಾದಂತ ಊರಿಗೆ ಬಂದಾಗ ಎಲ್ಲ ದೇವ್ರು ಎಲ್ಲ ಮಾಡಿ ಈ ತಡೆ ವರ್ಷದ್ದು ಅವೆಲ್ಲ ಮಾಡಿವು. ದೇವ್ರು ಕೇಳಿವು. ದೇವ್ರು ಬೇಡ ಕಂಪ್ನಿ ಬಿಡು ಅಂತ ಹೇಳ್ಬೇಕು ಗುರುಗಳು. ಆದ್ರೂ ಅವನಿಗೆ ಎಷ್ಟು ಹೇಳಿದ್ರು ಇಲ್ಲ, ನಾನು ಕಂಪ್ನಿ ಪಡ್ಕೋಬೇಕಾದ್ರೆ ಎಷ್ಟು ಮಾಡ್ತೀನಿ, ನಾನು ಬಿಡೋದೇ ಇಲ್ಲ ಅಂತ ಒಂದು ಹೊತ್ತು ಬಿಟ್ಟ ಗುರುಗಳು. ಹಂಗಾದ್ರೆ ನೀನು ಕಂಪ್ನಿ ಬಿಡಲ್ಲ ಅಂದ್ರೆ ಕಷ್ಟ ಏನೋ ಮಾಡು ಅಂತ ಒಂದು. ಕಂಪ್ನಿ ಬಿಡಲ್ಲ ಅಂತ ಅಂದ್ಮೇಲೆ ಕಷ್ಟ ಆದ್ರೂ ಮಾಡು, ವರ್ಕ್ ಮಾಡು ಅಂತ ಒಂದು. ಆದ್ರೆ ಬಿಡೋದೇ ಇಲ್ಲ ಅಂತ ಆಟ ಹಿಡ್ಕೊಬಿಟ್ಟ ಗುರುಗಳು. ಆಮೇಲೆ ಸ್ವಲ್ಪ ಮಂಕು ಆಗಿ ಭಾರಿ ಒಂಥರ ಮುಂದಿಂದೆಲ್ಲ ಯೋಚನೆ ಮಾಡಕತ್ತಿದೆ. ಈಗ ಬಿಟ್ರೆ ಮತ್ತೆ ಬೇರೆದ್ ಹೆಂಗ್ ಸಿಗುತ್ತೋ ಕಂಪ್ನಿ, ಅದ್ ಹೆಂಗಿರುತ್ತೋ ಅಂತ.
ಹೀಗೆ ಯೋಚನೆ ಮಾಡಿ ಆಮೇಲೆ ನಾವ್ ಅದ್ರಿಂದ ಹೊರಗ್ ತರಕ್ಕೆ ಭಾರಿ ಪ್ರಯತ್ನ ಪಟ್ಟು ಗುರುಗಳೇ. ಹ್ಮ್ ಆಮೇಲೆ ಆಚೆಗೂ ಬಂದ ಒಂದ್ 2 ತಿಂಗಳಾದ್ಮೇಲೆ ಚೆನ್ನಾಗ್ ಆದ. ಹ್ಮ್ ನಾವು ಬಿಡುವಿದ್ದಾಗ ಎಲ್ಲೆಲ್ಲಾರ ಹೊರಗಡೆ ಹೋಗಕ್ ಹೇಳ್ತಿದ್ದು. ಆಮೇಲೆ ಇಲ್ಲೇ ಇಟ್ಕೊಳಕ್ ನೋಡಿ ಅವ್ನ್ ಇರಲ್ಲ. ಒಂದ್ ಅಲ್ಲೇ ಮನೆ ಮಾಡೋಣ ಅಂತಂದ್ರೆ ಅಲ್ಲೇ ಇಲ್ಲ ನಾನ್ PJಗೆ ಇರ್ತೀನಿ ಅಂತ ಗುರುಗಳೇ. ಹ್ಮ್ ಇದರಿಂದ ಹೊರಗ್ ಬಂದ. ಆಮೇಲೆ ಮತ್ತ ಅವನಾಗೆ ಹೇಳ್ದ ಇಲ್ಲ ನೋಡ್ತೀನಿ ಅಂತ ಅಂದ. ಹ್ಮ್ ನೋಡಕ್ ಸ್ಟಾರ್ಟ್ ಮಾಡಿ ಒಂದ್ 5-6 ನೋಡಿ ಎಲ್ಲ ಇದು ಜಾತಕ ಕೂಡಿ ಬರ್ಲಿಲ್ಲ ಗುರುಗಳೇ. ಹ್ಮ್ ಒಂದು ಹುಡುಗಿನ ಇಂಜಿನಿಯರ್ ಜಾತಕ ಎಲ್ಲ ಕೂಡಿ ಬಂತು ಗುರುಗಳೇ. ಜೋರ ಮಾತಾಡವಾ. ಒಂದ್ ಹುಡುಗಿ ನೋಡಿ ಅದು ಇಂಜಿನಿಯರ್ ಹುಡುಗಿ ಜಾತಕನು ಸರಿಯಾಗಿ ಕೂಡಿ ಬಂತು ಗುರುಗಳೇ. ಹ್ಮ್ ಕೂಡಿ ಬಂದು ಖುಷಿಯಾಗಿದ್ದ. ಎಲ್ಲ ವಸ್ತುಗಳನ್ನೆಲ್ಲ ತರಿಸ್ಕೊಂಡ. ಬೆಂಗಳೂರಾಗೆ ಎಲ್ಲ ಬಟ್ಟೆ ಬಿಟ್ಟು ಬಂದಿದ್ದ. ಹೊಸ್ದಾಗಿ ಆರ್ಡರ್ ಮಾಡಿ ಬಟ್ಟೆ ತರಿಸ್ಕೊಂಡ, ಶೂ ತರಿಸ್ಕೊಂಡ. ಹ್ಮ್ ಖುಷಿಯಾಗಿ ಹೋಗಿ ನೋಡ್ಕೊಂಡು ಬಂದ. ಹ್ಮ್ ಆಮೇಲೆ ನೋಡ್ಕೊಂಬಂದು ಒಂದ್ ವಾರಕ್ಕೆ ನಾವು ಎಲ್ಲ ಪೇರೆಂಟ್ಸ್ಗಳು ನಮ್ಮ ಅವ್ರ ಅಣ್ಣ ಎಲ್ಲ ಹೋಗಿ ನೋಡ್ಕೊಂಬಂದು ಗುರುಗಳೇ. ಹ್ಮ್ ನೋಡ್ಕೊಂಬಂದು ಮಾತುಕತೆ ಎಲ್ಲ ಆತು ಗುರುಗಳೇ. ಏನವ ಇಯರ್ಫೋನ್ ಹಾಕೊಂಡಿದ್ಯಾ? ಇಲ್ಲ, ಗಾಬರಿ ಆಗ್ತೈತೆ. ಆಯ್ತು, ಚೂರು ಜೋರ ಮಾತಾಡವ. ಹ್ಮ್ ಅಂದ್ರೆ ಅದ್ ನೀವೇ ನೋಡಿದ ಹುಡುಗಿನ, ಈತ ನೋಡ್ಕೊಂಡ್ ಹುಡುಗಿನ? ಇಲ್ಲ, ಅವನು ಆತರ್ದನಲ್ಲ ಗುರುಗಳೇ. ಮನೆ ಅಯ್ಯೋ ದೇವ್ರೆ, ವಯಸ್ಸಿ ಬಂದಿದ್ದಾನೆ, ದುಡಿತಾವನೆ, ಕಷ್ಟಪಟ್ಟವನೆ, ಹಿಂಗ್ ಇಷ್ಟ ಕಣಮ್ಮ ಅಂತ ಹೇಳಿದ್ರೆ ಅದ್ರಲ್ಲಿ ಆಧಾರದವನಲ್ಲ ಅಂದ್ರೆ ಅದೇನದು? ಇಲ್ಲ ನಾವು ಇದನ್ನ ಯಾವಾಗ ಹೇಳ್ಬೇಕು ಅಂದ್ರೆ ಈ 18-19 ಮಾಡ್ತಾರಲ್ಲ ಅವಾಗ ಹೇಳ್ಬೇಕು. ಇಲ್ಲ, ಅವನಿಗೆ ಬಂದಾನೆ ಬಾರಿ ಎಲ್ಲಾದ್ರ ಮೇಲೂ ನಂಬಿಕೆ ಜಾಸ್ತಿ ಗುರುಗಳೇ. ನಾವೇ ಬಾಯ್ ಬಿಟ್ಟು ಎಲ್ಲಾದ್ರೂ ನೋಡ್ಕೆ ಅಂದ್ರು ಸಹ ನೋಡ್ಕೆನ ಅಂತ ಹುಡುಗಲ್ಲ ಗುರುಗಳೇ. ಸಿಗ್ಬೇಕಲ್ಲವ ನೋಡ್ಕೊಳಕ್ಕೆ. ಆಯ್ತು, ನೀವೇ ನೋಡಿದ್ರಿ, ಜಾತಕ ಕೂಡ ಬಂತು. ಜಾತಕ ಕೂಡ್ ಬಂತು. ಹುಡುಗಿನೂ ಇಂಜಿನಿಯರು. ಅವರು ಬಾರಿ ಖುಷಿ. ನನ್ ಮಗನು ಹಂಗೆ ಇದ್ದ ಗುರುಗಳೇ, ನೋಡಕ್ಕೆ ಬಾರಿ ಅಂದವಾಗಿದ್ದ. ಎಲ್ಲ ಆಗಿತ್ತು, ಚೆನ್ನಾಗೇ ಇದ್ದ ಗುರುಗಳೇ. ಮಾತುಕತೆ ಎಲ್ಲ ಮುಗಿಸಿದ್ದು, ಎಂಗೇಜ್ಮೆಂಟ್ ಡೇಟ್ ಫಿಕ್ಸ್ ಮಾಡಿತ್ತು. ಇನ್ನ ಮಾರನೇ ನೈಟು ನಮ್ ತಂಗಿ ಎಲ್ಲ ಬಂದಿದ್ರು. ಮದ್ವೆ ಇತ್ತು, ಕರ್ಕೊಂಡು ಎಲ್ಲ ಹೋಗಿ ಖುಷಿಯಾಗಿ ಬಂದ ಗುರುಗಳೇ. ಮತ್ ಮಾರನೇ ನಮ್ಮ ಯಜಮಾನ್ರಿಗೆ ಒಂದ್ ಮದ್ವೆ ಇತ್ತು, ನಮಗೊಂದ್ ಮದ್ವೆ ಇತ್ತು. ಇಬ್ರು ಹೋದ್ರು ಗುರುಗಳೇ. ಅವನು ವರ್ಕ್ ಫ್ರಮ್ ಹೋಮ್ ಮಾಡ್ತೀನಿ ಅಂತ ಅಂದ. ಅವನು ಹೋದ. ನಾವು ಮದ್ವೆಗೆ ಹೋಗಿದೀವಿ, ಬರೋ ಹೊತ್ತಿಗೆ ಸೂಸೈಡ್ ಮಾಡ್ಕೊಂಡಿದ್ದೀವಿ. ಹೌದು ಗುರುಗಳೇ. ನನಗೆ ಮಾತಾಡಕ್ಕೆ ಆಗ್ತಿಲ್ಲ. ನಾನು ಒಬ್ಬನೇ ಮಾಡಕ್ಕೋಗುತ್ತೆ. ಏನ್ ಮಾಡೋದು ತಿಳಿತಿಲ್ಲ. 3 ಗಂಟೆಗೆ ರಕ್ತಗೀತ ಮಾತಾಡಿದಾನೆ ಗುರುಗಳೇ. ಒಂದ್ 3 ಗಂಟೆ ಬೆಳಿಗ್ಗೆನೆ ಹೋಗಿದ್ದು ಗುರುಗಳೇ ನಾವು ಫಂಕ್ಷನ್ಗೆ. ವರ್ಕ್ ಮಾಡ್ತಿದ್ದಾನೆ. ಒಂದ್ 3 ಹುಡುಗಿ ಜೊತೆಗೆ ಮಾತಾಡಿದಾನೆ ಬೆಳಿಗ್ಗೆ 11 ಗಂಟೆಗೆ. ಒಂದ್ 3 ಗಂಟೆಗೆ ಅವ್ರ ಅಪ್ಪಾಜಿಗೆ ಫೋನ್ ಮಾಡಿ, ಅಪ್ಪಾಜಿ ಎಲ್ಲಿದೀಯಾ ಅಂತ ಕೇಳ್ದ. ಇಲ್ಲ, ಬಸ್ಸಿಗೆ ಬರ್ತೀನಿ ಕಣಪ್ಪ. ಅವ್ರ ಅಪ್ಪಾಜಿ ಬೈಕಾಗ ಹೋಗ ಅಂತ ಅವತ್ತು ಬಸ್ಸಿಗೆ ಹೋಗಿದ್ದಾರೆ ಗುರುಗಳೇ. ಒಂದ್ 60 ಕಿಲೋಮೀಟರ್ ದೂರದಾಗಿದ್ದು ಗುರುಗಳೇ ನಾವು. ಏನು ಅನ್ನೋದು ಗೊತ್ತಾಗ್ಲಿಲ್ಲ, ಅಷ್ಟು ಚೆನ್ನಾಗಿದ್ದ. ಮಾಡಿ ಏನ್ ಮಾತಾಡಿದ್ದ ತಂದೆ ಜೊತೆ? ಯಾವಾಗ ಬರ್ತೀಯ ಅಪ್ಪಾಜಿ ಅಂತ ಕೇಳಿದ. ಮನೇಲಿ ಆತ ಒಬ್ನೇ ಇದ್ದ? ಒಬ್ನೇ ಇದ್ದ. ವರ್ಕ್ ಫ್ರಮ್ ಹೋಮ್ ಜಾಬ್ ಇದ್ದಿದ್ದ? ನಾನು ನಮ್ಮ ಮನೆಯವ್ರಿಗೆ ಹೇಳಿದ್ದೆ ಕರ್ಕೊಂಡು ಹೋಗ್ರಿ ಅಂತ. ಬಂದು ಬೇಕಾದ್ರೆ ವರ್ಕ್ ಮಾಡ್ತಾನೆ, ಅಷ್ಟೊತ್ತಿಗೆ ಹೋಗ್ ಬರೋದ್ರಿ. ಅವನಿಗೆ ಕಾರು ಎಲ್ಲ ಕೊಡ್ಸೋದು ಅಂತ ಅನ್ಕೊಂಡಿದ್ದೆ ಗುರುಗಳು. ನಮ್ದು ಐತೆ ಒಂದು ಕಾರು. ಆದ್ರೆ ಮದ್ವಿಗೆ ಒಂದ್ ಕಾರ್ ಕೊಡಿಸ್ತೀವಿ ಅಂತ ಬುಕ್ ಮಾಡೋದು ಅಂತ ಅದನ್ನೆಲ್ಲ ನೋಡಿದ್ದ ಗುರುಗಳೇ. ಅದಕ್ಕೆ ನಾನೇನಂದೆ, ಹೋಗಿ ಹಳೇದು ಕಾರು ಒಂದ್ ಸ್ವಲ್ಪ ಲಾಕ್ ಹೋಯ್ತು, ರೆಡಿ ಮಾಡಿಸ್ಕೊಂಡು ಅವನು ಕರ್ಕೊಂಡು ಬೇಗ ಬರೋದ್ವಿ. ಮದ್ವಿಗೆ ಹೋಗಿ ಮಧ್ಯಾಹ್ನದಿಂದ ವರ್ಕ್ ಮಾಡ್ತಾನೆ. ಅವನ್ದು 12-1 ಗಂಟೆಯಿಂದ ವರ್ಕ್ ಸ್ಟಾರ್ಟ್ ಗುರುಗಳೇ. ಒಂದ್ ವಾರದಿಂದ ಹೇಳಿದ್ದ ಆಯ್ತು ಅಂತ ಅಂದಾನು. ಅವತ್ತು ಇಲ್ಲ,
ನನಗೆ ವರ್ಕ್ ಭಾರಿ ಐತೆ, ನೀವೇ ಹೋಗ್ರಿ ನಾನು ಬರಲ್ಲ ಅಂದ ಗುರುಗಳೇ. ಹ್ಮ್ 3:30 ಮಾಡ್ತಿದ್ದಾನೆ. ಎಷ್ಟು ಗಂಟೆಗೆ ಬರ್ತೀರಪ್ಪ, ಇಷ್ಟು ತರ ಬರ್ಲಿಲ್ಲ ಅಂತ ಅಂದಾನೆ. ಸಂಜೆ ಅವತ್ತು ಬಸ್ ಗುರುಗಳೇ, ನಾವು ಮಧ್ಯಾಹ್ನಕ್ಕೆ ಬರೋ ಅಂತವ್ರು 2 ಬಸ್ ಮಿಸ್ ಆಗಿ ಬರೋ ಬಸ್ಸು ಅರ್ಧ ಗಂಟೆ ಲೇಟ್ ಬಂದ್ಬಿಡ್ತು ಗುರುಗಳೇ. ಹ್ಮ್ ಅದಕ್ಕೆ ಸೊ ನೀವು ಬರೋರ್ಗು ಯಾರು ನೋಡೇ ಇಲ್ಲ? ಇಲ್ಲ ಗುರುಗಳೇ, ಅದು ಬರೋ ಇನ್ನೇನು ಅರ್ಧ ಗಂಟೆ ಮುಂಚೆ ಊರಾಗೆಲ್ಲ ತೋಟಕ್ಕೆ ಹೋಗಿದ್ದಾನೆ. ತೋಟನೂ ಇದೆ, ನಮ್ದೊಂದು 10 ಎಕರೆ ತೋಟ ಇದೆ ಗುರುಗಳೇ. ಹ್ಮ್ ಮನೆ ಇದೆ, ಎಲ್ಲ ಇದೆ ಗುರುಗಳೇ. ಯಾಕೂ ಕಡಿಮೆ ಇರ್ಲಿಲ್ಲ. ಮದ್ವಿಗೆ ಅಂತ ಒಡವೆ ದುಡ್ಡು ಎಲ್ಲ ರೆಡಿ ಮಾಡಿಕ್ಕಿದ್ದೆ ಗುರುಗಳೇ. ಒಬ್ನೇ ಮಗ, ಒಬ್ನೇ ಮಗ. 10 ಎಕರೆ ಹೊಲ. 10 ಎಕರೆ ಹೊಲ. ಅವನಿಗೂ 1 ಲಕ್ಷ ಸ್ಯಾಲ್ರಿ ಬರೋದು ಗುರುಗಳೇ. ನಾವ್ ಎಷ್ಟು ಕಷ್ಟಪಟ್ಟಿದ್ದೆವು ಅಂದ್ರೆ ಕೂಲಿ ಕೊಟ್ಟರು ಹೋಗುತ್ತಂತ ಎಲ್ಲ ಕೆಲ್ಸನೂ ನಾನು ಯಜಮಾನ್ರೆ ಮಾಡ್ತಿದ್ದೆ. ನಮ್ಮ ಹುಡುಗನು ಅಷ್ಟೇ, ಯಾವ್ದೇ ದುಡ್ಡು ಫೋನ್ ಮಾಡೋ ಅಂತ ಹುಡುಗನೇ ಅಲ್ಲ ಗುರುಗಳೇ. ಅಷ್ಟು ಅವನಿಗೂ ಎಲ್ಲ ಕಾಸು ಕೂಡಿಕ್ಬೇಕು. ಆಮೇಲೆ ಈಗಿನ ಕಾಲದ ಹುಡುಗರಂಗೆ ಮೋಜು ಮಸ್ತಿ ಒಂದು ಹ್ಯಾಬಿಟ್ಸ್ ಏನೇನು ಇರ್ಲಿಲ್ಲ. ಹುಡುಗಿ ಶೋಕಿ ಏನು ಇರ್ಲಿಲ್ಲ. ದೇವ್ರ ಪೂಜೆ ಮಾಡ್ದಲೆ ಅವನು ವರ್ಕ್ ಮಾಡಕ್ ಕುತ್ಕೊಂತಿರ್ಲಿಲ್ಲ ಗುರುಗಳೇ ಒಂದ್ ದಿನನೇ. ಎಷ್ಟೋ ಹುಡುಗಿಯರು ಫಾರಿನ್ಗೆ ಹೋಗ್ಬೇಕು ಅಂತಂದ್ರೆ, ಇಲ್ಲ ನಾನು ಫಾರಿನ್ಗೆ ಹೋಗೋದಾದ್ರೆ ಮದ್ವೆನೇ ಆಗಲ್ಲ, ನಮ್ಮ ಅಪ್ಪ ಅಮ್ಮ ನೋಡ್ಕೋಬೇಕು, ನಾನು ಇಲ್ಲೇ ಇರ್ತೀನಿ, ಇಲ್ಲಿರೋ ಹುಡುಗಿನೇ ಬೇಕು ಅಂತ ಅಂದಂಗೆ ಗುರುಗಳೇ. ಸೊ ನೀವು ಬಂದ್ರಿ ಅಥವಾ ಏನಾಯ್ತು ಆ ಸಮಯದಲ್ಲಿ? ಯಾರು ನೋಡಿದ್ದು? ಬಂದು ಗುರುಗಳೇ ಕதை ಇಟ್ಕೊಂಡಿತ್ತು. ನಾವು ಬಂದು ಕದ ದೊಡ್ಡ ಗುರುಗಳೇ ತೆಗಿಲೇ ಇಲ್ಲ. ಇದು ಆಮೇಲೆ ಫೋನ್ ಮಾಡಿಟ್ಟು ಫೋನ್ ರಿಂಗ್ ಆಗ್ತಾನೆ ಇತ್ತು, ಒಂದು ಎತ್ತಂಗೆ ಇಲ್ಲ. ಆಮೇಲೆ ಅಕ್ಕಪಕ್ಕದ ಮನೆಯವ್ರನ್ನ ಕರೆದು ಕದ ಎಲ್ಲ ಇದ್ ಮಾಡಿ ಹೋಗಿ ನೋಡ್ದಾಗ ಅಂದ್ರೆ ನಿಮ್ಗೆ ಹೊರಗಡೆ ಒಂದ್ ಅಂದಾಜು ಬಂತ? ಎದ್ರಿಕ್ ಆಗ್ಬಿಡ್ತು ಗುರುಗಳು, ಯಾಕೆ ಕದ ತೆಗಿಲಿಲ್ವಲ್ಲ ಅಂತ. ಆಮೇಲೆ ಅವನು ಮೀಟಿಂಗ್ ಹೋಗಿರ್ತಾನೆ ಗುರುಗಳು 5 ಗಂಟೆ ಮೇಲ್ಪಟ್ಟು. ಏನಾದ್ರು ಕಿವಿಗೆ ಇದನ್ನ ಹಾಕ್ಕೊಂಡು ಇಯರ್ಫೋನ್ ಹಾಕೊಂಡಿದ್ದಾನೆ ಅಂತ ಒಂದು ಹಿಂದೆ ಕಿಟಕಿ ಎಲ್ಲಾ ಕಡೆಯಿಂದಲೂ ಬಂದು ನೋಡಿ ಗುರುಗಳು, ಮನೆಯಿಂದ ಎಲ್ಲ. ಅಂದ್ರೆ ನೀವ್ ಇಬ್ರೇ ಇದ್ದಿದ್ದು, ಬೇರೆ ಯಾರು ಅಲ್ಲಿ ಇರ್ಲಿಲ್ವ ಸುತ್ತಮುತ್ತ ಜನ? ಇದ್ರು, ಎಲ್ಲ ಬಂದ್ರು ಗುರುಗಳೇ. ನಾವು ಫೋನ್ ಮಾಡೋ ಇದಕ್ಕೆ ನಮ್ದು ಹಳ್ಳಿ ಗುರುಗಳೇ. ಎಲ್ಲ ಏನಾಗಿದೆ ಅಂತ ಬಂದ್ರು? ಬಂದ್ರು. ಹೊಡೆದ್ರಾ? ನಮ್ಮ ಅಣ್ಣ ಅತ್ತಿಗೆ ಅಲ್ಲಿಗೆ 4 ವರ್ಷ ಮುಂಚೆ ಅವರು ಗಂಡ ಹೆಂಡತಿ ಜಗಳ ಆಡಿ 4 ವರ್ಷ ಮುಂಚೆ ಅವರು ನಮ್ಮ ತವ್ರ ಮಂದಿ ಅವರು ಹಿಂಗೆ ಸೂಸೈಡ್ ಮಾಡ್ಕೊಂಡಿದ್ರು ಗುರುಗಳು. ಇಬ್ರು? ಇಬ್ರು. ಯಾರು? ನಮ್ಮ ಅಣ್ಣ ನಮ್ಮ ಅತ್ತಿಗೆ. ನಿಮ್ ತವ್ರ ಮನೇಲಿ? ತವ್ರ ಮನೆಗೆ. ಅಲ್ಲಿಗೆ 4 ವರ್ಷ. ಊರು ಇದು ನೀವಿರೋದು ಬೇರೆ ಊರು? ನಮ್ದು ಬೇರೆ ಊರು, ಅವ್ರದೇ ಬೇರೆ. ಗಂಡು ಮನೇಲಲ್ಲ, ನಿಮ್ ತವ್ರ ಮನೇಲಿ ಹಾಕೊಂಡಿದ್ದವ್ರು? ತವ್ರ ಮನೆಗೆ. ಸೊ ಮಗ ಈ ಹಿಂದೆ ಇದ್ರ ಬಗ್ಗೆ ಏನಾದ್ರು ಸುಳಿವು ಕೊಟ್ಟಿದ್ನ? ಏನಾದ್ರು ಆ ಥರ ನೋವಿತ್ತ ಅಥವಾ ಏನಾದ್ರು ಜಗಳ ಗಿಗಳ ಆಗಿತ್ತ? ಇಲ್ಲ ಗುರುಗಳು, ಅವನು ನಾವು ಬೈತಿರ್ಲಿಲ್ಲ. ಅವನು ಒಬ್ರಿಗೆ ನೋವು ಮಾಡಿದ್ರೆ ಮನ್ಸು ಎಷ್ಟು ಅವ್ರ ನೊಂದ್ಕೊಂತಾರೆ, ಅವ್ನಿಗೊಂದ್ ಸ್ವಲ್ಪ ವರ್ಕ್ ಪ್ರೆಷರ್ ಜಾಸ್ತಿ ಇತ್ತು ಗುರುಗಳು. ಹೇಳ್ಕೊಂತಿದ್ದೆ ಎಲ್ಲವ. ನಾವು ಹಿಂಗಲ್ಲ, ಹಿಂಗೆ ಒಬ್ರು ವರ್ಕ್ ಕೊಟ್ರು ಮಾತ್ರ ಮಾಡಿ, ಇಬ್ಬಿಬ್ರು ಹೆಚ್ಚಂದು ವರ್ಕ್ ಕೊಟ್ರೆ ನಿನ್ ಕೈ ಆಗಲ್ಲ ಅನ್ನು ಅದ್ರ ಬಿಡು ಅಂತ ಬಾರಿ ಕುತ್ಕೊಂಡೆಲ್ಲ ಹೇಳಿದ್ದು ಗುರುಗಳು. ಆದ್ರೂ ಚೆನ್ನಾಗ ಒಂದ್ ತಿಂಗಳು ಬಾರಿ ಮಂಕ ಇದ್ದ. ಅವಾಗ ನಾವು ಬಾರಿ ಎಚ್ಚರಿಕೆಯಿಂದ ಇದ್ದು ಗುರುಗಳು. ಸ್ವಲ್ಪ ಅವನು ಮನ್ಸು ಮೃದು, ಬೇರೆದಂಗ್ ಹೊರಟಲ್ಲ. ಅದ್ರಿಂದ ಬಾರಿ ಅವ್ನು ಹೆಂಗೆ ಎಲ್ಲ ಹಂಗಂತಾರೆ. ನಮ್ಮೂರಾಗೆ ಟಾಪ್ ಒಂದು ಅಂತ ಹುಡುಗನ್ನ ತರಕ್ಕೆ ಸಾಧ್ಯ ಇಲ್ಲ ಹಂಗೆ ಹೇಳೋರು. ಎಲ್ಲರೂ ಅವ್ನಿಗೆ ಉದಾಹರಣೆ ಕೊಡೋರು, ಇದ್ರೆ ಅವನಂಗಿರ್ಬೇಕು ಅಂತ. ಆ ಮಗನಂಗಿರ್ಬೇಕು ನೀವು, ನೋಡು ಅವ್ನು ಹೆಂಗಿದಾನೆ, ಅವ್ರ ಅಪ್ಪ ಅಮ್ಮಗ ಅಷ್ಟು ಇದ್ ಮಾಡ್ಕೊಂಡು ಓದ್ಕೊಂಡು. ನಮ್ಮೂರಿಗೆ ಅವನೇ ಫಸ್ಟ್ ಗುರುಗಳು. ಎಲ್ಲರೂ ಹಂಗ ಉದಾಹರಣೆ ಕೊಡೋರು. ಅವನು ಹಂಗೆ ಓದ್ದೆ. ನಾವು ಒಂದು ಗೌರ್ಮೆಂಟ್ ಸ್ಕೂಲಾಗ ಓದ್ಸಿರುವೆ, ಸೈನ್ಸ್ ತಗೊಂಡು ಚೆನ್ನಾಗೆಲ್ಲ ಮನೆ ಕಡೆಯವ್ರು ನೀವೆಲ್ಲ ಮಾತಾಡ್ಕೊಂಡಿದ್ರ ಆಲ್ರೆಡಿ?
ಅವತ್ತು ನಾವು 9 ಜನ ಹೋದ್ವು ಗುರುಗಳೇ. ಅವನು ಬಂದಿದ್ದ, ಖುಷಿಯಾಗಿ ಅವ್ರಿಗೆಲ್ಲ ಚೆನ್ನಾಗಿ ಮಾತಾಡ್ದ, ಕ್ಲೋಸ್ ಆಗಿ ಹುಡುಗಿ ಜೊತೆಲೂ ಮಾತಾಡ್ದ. ಆಮೇಲೆ ಮದುವೆ ಫಂಕ್ಷನ್ಗಳಿರೋದ್ರಿಂದ ಅವತ್ತು ಅವರು 9 ಜನ ಬಂದ್ರು ಗುರುಗಳೇ. ಅವ್ರಿಗೆಲ್ಲ ಚೆನ್ನಾಗಿ ನೀರು ಎಲ್ಲ ಕೊಟ್ಟು, ಕಾಲ್ ತೊಳೆಯಕ್ ನೀರು ಎಲ್ಲ ಕೊಟ್ಟ, ಖುಷಿಯಾಗಿ ಮಾತುಕತೆ ಎಲ್ಲ ಆಡಿ ಏನು ಮದುವೆ ಯಾರು ಮಾಡ್ಕೊಡೋದು, ಏನು ಒಡವೆ ಎಲ್ಲ ತಂದಿಟ್ಕೊಂಡಿದ್ವಿ ಗುರುಗಳೇ. ಹುಡುಗಿ ಏನೇನ್ ಬೇಕು 100 ಗ್ರಾಮ್ ಅದೇ ತಂದಿಟ್ಕೊಂಡಿದ್ದೆ ಗುರುಗಳು ನಾನು. ನಾವು ಅಷ್ಟು ಕಷ್ಟಪಟ್ಟು, ನನ್ನ ಮಗನೂ ಅಷ್ಟೇ ಬೈಕ್ ತಗಂತೀನಿ ಅಂತ ಅಂತಿದ್ರು. ಅದಕ್ಕೆ ಅಪ್ಪಾಜಿ ಮದುವೆಗೆ 15 ಲಕ್ಷದ ಕಾರ್ನ ಕೊಡಿಸ್ತೀನಿ ಬಿಡಪ್ಪ, ಆಮೇಲೆ ಮದುವೆ ಎಲ್ಲ ಆದ್ಮೇಲೆ ಕಾರ್ ಬೈಕ್ ತಗೋಣ ಅಂತ ಆಯ್ತು ಬಿಡಪ್ಪಾಜಿ. ಕಾರ್ನೆಲ್ಲ ನೋಡಿದ್ದೆ ಗುರುಗಳೇ ಇದ್ರಾಗೆ, ಫೋನಾಗಿ ಇದನ್ ತಗಂತೀನಿ ಅಂತ. ಈಗ ಶಿವಾಕಿ ಹುಡುಗರ ತರ ಅಲ್ಲ ಗುರುಗಳೇ ಅವನು. ಆಮೇಲೆ ನಾವೇ ಎಷ್ಟೋ ಸಲ ಈ ಹುಡುಗಿನೇ ಸೆಟ್ ಆಗಲ್ಲ, ನಿನ್ ಕಂಪ್ನಿಗೆ ನೋಡ್ತೀಯ ಅಂತ ನನಗೆ ಅಷ್ಟೊಂದು ಎಲ್ಲಿ ತಪ್ಪದಿ ಧೈರ್ಯ ಅಂತ ಅಂದ್ಬಿಟ್ಟೆ ಗುರುಗಳು. ಬೆಳಿಗ್ಗೆ ಆಮೇಲೆ ನನ್ನ ಮೊಬೈಲ್ ಆಗಿದ್ದು ಹುಡುಗಿ ಫೋಟೋ ಎಲ್ಲವ ಮದುವೆ ಫಿಕ್ಸ್ ಆದ್ಮೇಲೆ ಎಲ್ಲಾ ಫೋಟೋನು ಅವ್ನ ಮೊಬೈಲ್ ಹಾಕೊಂಡ ಗುರುಗಳು. ಆಮೇಲೆ ಫೋನ್ ನಂಬರ್ ಇಸ್ಕೊಂತೀನಿ ಕಣಮ್ಮ. ಅವನು ಹುಡುಗಿ ಜೊತೆ ಮಾತಾಡಿದ್ದು ಸಹ ಕೇಳಿದ್ ಹೇಳೋಣ, ಏನಪ್ಪ ಏನ್ ಮಾತಾಡಿದ್ರು ಅಂತಂದ್ರು ಸಹ ಹೇಳೋಣ ಅಂತ ಹುಡುಗ. ಆಮೇಲೆ ಅಮ್ಮ ಫೋನ್ ನಂಬರ್ ಇಸ್ಕೊಂತೀನಿ ಹುಡುಗಿ ತವ ಅಂತ ಅಂದ. ಹುಡುಗಿಯ ಪೇರೆಂಟ್ಸ್ ಅದಕ್ಕೆ ನಾನು ಬೀಡ ಇನ್ನು ಈಗೂನು ನೆಂಟ್ರು ಹೋಗಿದ್ದಾರೆ, ನಾಳೆ ಬೆಳಿಗ್ಗೆ ಇಸ್ಕೊಳು ಅಂತ ಹೇಳಿದೆ. ಆದ್ರೆ ಸಂಜೆ ಅವ್ರು ಹೋದ ತಕ್ಷಣನೇ ಅವ್ರು ಯಾಕೆ ಫೋನ್ ಮಾಡಿದ್ದಾರೆ ನಂಬರ್ನು ಇಸ್ಕೊಂಡಿದ್ದೆ ಹುಡುಗಿಗ. ಬೆಳಿಗ್ಗೆ ಫೋನ್ ಮಾಡಿದಾನೆ ಗುರುಗಳೇ ನಾವೆಲ್ಲ ಫಂಕ್ಷನ್ಗೆ ಹೋದ್ಮೇಲೆ. ಹುಡುಗಿ ಅವ್ರಿಗೆ ಹೇಳ್ತಾರೆ ಬೆಂಗಳೂರಾಗ ಮೀಟ್ ಮಾಡೋಣ, ಏನ್ ತಿಂಡಿ ಮಾಡಿದ್ರು, ನಮ್ಮ ಅಪ್ಪಾಜಿ ನಮ್ಮ ಅಮ್ಮ ಫಂಕ್ಷನ್ಗೆ ಹೋಗಿದ್ದಾರೆ. ಈಗೆಲ್ಲ ಮಾತಾಡಿದಾನೆ ಗುರುಗಳೇ, ಏನಾಯ್ತು ಅನ್ನೋದೇ ಗೊತ್ತಾಗಲಿಲ್ಲ ಗುರುಗಳೇ. ಈಗೆಲ್ಲ ಮಾತಾಡಿ ಅವ್ರ ಅಪ್ಪಾಜಿ ನಾನು ಸ್ವಲ್ಪ ಮುಂಚೆ ಹೋದೆ, ನಮ್ಮನ್ನ ನನ್ನ ತಂಗಿನ ಕಾರಾಗೆ 4 ಕಿಲೋಮೀಟರ್ ಆಗುತ್ತೆ ಬಸ್ ಸ್ಟ್ಯಾಂಡಿಗೆ ಬಿಟ್ಟು ಬಂದ ಗುರುಗಳೇ. ಅವನೇ ಎದ್ದು ಹೆಚ್ಚು ಮುಂಚೆ ಫಂಕ್ಷನ್ಗೆ ಹೋಗ ಅಪ್ಪಾಜಿಗೆ ಹೇಳಿನಂತೆ ಎಂಗೇಜ್ಮೆಂಟಿಗೆ ಡ್ರೆಸ್ ಕೋಟ್ ಎಲ್ಲ ತಗೋಬೇಕು, ಬೆಂಗಳೂರಿಗೆ ಹೋಗ್ತೀನಿ ಕಣಪ್ಪಾಜಿ ಇನ್ನೊಂದು ವಾರ ಬಿಟ್ಕೊಂಡ್ರು. ಅವ್ನು 15 ದಿವಸ ವರ್ಕ್ ಫ್ರಮ್ ಹೋಮ್, 15 ದಿವಸ ಕಂಪ್ನಿ ಗುರುಗಳು. ಬೆಳಿಗ್ಗೆ ಆಮೇಲೆ 11 ಗಂಟೆಗೆ ಹುಡುಗಿತ ಮಾತಾಡಿದಾನೆ ಗುರುಗಳು, 11:30 ಮಾತಾಡಿದಾನೆ. ಅವ್ರು ಹೇಳ್ತಾರೆ ಹಂಗಂತ ಹೇಳ್ತಾರೆ, ನನಗೆ ಅದು ಏನು ಅನ್ನೋದೇ ಅರ್ಥ ಆಗಿಲ್ಲ ಗುರುಗಳು. ಬಟ್ ಆ ಹುಡುಗಿ ಏನಾದ್ರು ಹೇಳಿದ್ರ ಹಿಂಗ ಏನು ಲಾಸ್ಟ್ ಅಲ್ಲಿ ಏನಾದ್ರು ಈ ತರದ್ ಹಂಚ್ಕೊಂಡಿದ್ರು ನನ್ನ ಜೊತೆ ಅಂತ? ಅದೇ ಏನ್ ತಿಂಡಿ ಹಾಯ್ ಅಂತ ಹಾಕಿದಾನೆ. ಅವಾಗ ಆ ಹುಡುಗಿ ಫೋನ್ ನಂಬರ್ ನೋಡಿ ಮತ್ತ ಕಡೆಯಿಂದ ಮಾಡಿದ್ದೆ. ನಮ್ಮ ಅಪ್ಪಾಜಿ ನಮ್ಮ ಅಮ್ಮ ಇಲ್ಲ ಫಂಕ್ಷನ್ಗೆ ಹೋಗಿದ್ದಾರೆ, ಚಿತ್ರಾನ್ನ ಮಾಡಿ ಕೇಳಿದಾರೆ, ತಿಂದೆ ಬೆಂಗಳೂರಿಗೆ ಹೋಗ್ತೀವಲ್ಲ ನಾವು ವಾರ ಬಿಟ್ಕೊಂಡು ಅಲ್ಲಿ ಮೀಟ್ ಆಗೋಣ ಅಂತ ಅಷ್ಟೇ ಗುರುಗಳೇ ಅವ್ರು ಹೇಳಿದ್ದು. ಹುಡುಗಿನೂ ಗಾಡಿ ಚೆನ್ನಾಗಿತ್ತು ಗುರುಗಳೇ, ನಮ್ಮ ಒಂಚೂರು ಸಂಬಂಧ ಆಡಬೇಕು ಗುರುಗಳೇ. ಅದೇದು ಹುಡುಗಿನೂ ಒಳ್ಳೇದು ಅಂತ ಅವ್ರಿಗೂ ಇಷ್ಟ ಆಗಿದೆ. ನಾವೆಲ್ಲ ಕೇಳೇ ಗುರುಗಳೇ ಮಾಡಿದ್ದು, ನೀನೇನಾದ್ರೂ ಲವ್ ಮಾಡ್ತಿದ್ರಿ ಹೇಳು ಅಲ್ಲೇ ಮಾಡ್ತೀವಿ ಅಂತ. ಇಲ್ಲ ನನಗೆ ಅಷ್ಟು ಧೈರ್ಯ ಇಲ್ಲ ಅಂತ ಹೇಳಿದೆ ಗುರುಗಳೇ. ಅಂತ ಹೇಳಿದ್ರೆ ಇದು ಏನು ಅನ್ನೋದು ಹುಡುಗಿದು 2 ದಿವಸ 1 ದಿವಸ ಫಸ್ಟಿನ ದಿವಸ ಹೋಟ್ಲಾಗ ಮೀಟ್ ಮಾಡಿ ಇಟ್ಕೊಂಡು ಬಂದಾರೆ ಗುರುಗಳು. ಅವತ್ತು ಚೆನ್ನಾಗಿ ಮಾತಾಡ್ಕೊಂಡು ಖುಷಿಯಾಗಿ ಬಂದ ಗುರುಗಳು. ನಮ್ಮ ಬಾವರ್ ಮಗ ಅವನು ಹೋಗಿದ್ದ. ಆಮೇಲೆ ಮತ್ತೆಲ್ಲ ನಾವೆಲ್ಲ ಹೋಗಿದ್ದ ದಿವಸನೂ ಮಾತಾಡ್ಕೊಂಡು ರೂಮಾಗಿದ್ದು ಮಾತಾಡ್ಕೊಂಡೆ ಬಂದಿದ್ದ. ನಮ್ದು ಜಾಯಿಂಟ್ ಫ್ಯಾಮಿಲಿ ಫಸ್ಟ್ ಅಲ್ಲಿ ಊರಾಗೆ ನಮ್ಮ ಯಜಮಾನ್ರ ಮನೆ ಅವ್ರು 4 ಜನ, ನಮ್ಮ ಮನೆಯಲ್ಲ 4ನೇರು. ನಾವೆಲ್ಲ ನಮ್ಮ ಭಾವನ ಮಕ್ಳುಗಳು ಹೆಣ್ಮಕ್ಳುಗಳು ಎಲ್ಲ ಅವಾಗ ವರದಕ್ಷಿಣೆ ಕೊಟ್ಟು ಮದುವೆ ಮಾಡಿ ಆಮೇಲೆ ಡಿವೈಡ್ ಆಗಿ ಬಂದಿದ್ದು ಗುರುಗಳೇ. ನಮ್ಮನೆಯವ್ರು ಏನು ಅಂತಂದ್ರೆ ನಾವೇನು ಕೇಳಬಾರ್ದು, ನಮಗೆ ಎಷ್ಟು ಆಸ್ತಿ ಬರುತ್ತೆ ಅಷ್ಟೇ ಸಾಕು. ಆಮೇಲೆ ನಮಗೆ ಮುಂದೆ ಏನಾದ್ರು ತೊಂದ್ರೆ ಆದ್ರೆ ಅಯ್ಯೋ ನಾವಿಂಗ್ ಕೇಳಿದ್ದು ಅಲ್ಲ ಅದರಿಂದ ತೊಂದ್ರೆ ಆಯ್ತು ಅಂತ ನನ್ನ ಮಗು ಇದಾಗದ್ ಬೇಡ ಅಂತ ಒಂದು ಎಲ್ಲ ಮದ್ವೆ ಮಾಡಿ 2 ಹೆಣ್ಮಕ್ಳನ್ನ ಮದ್ವೆ ಮಾಡಿ ಬಂದಿದ್ದು ಗುರುಗಳು. ಬಟ್ ಮಗ ಸ್ಟ್ರೆಸ್ ತಡ್ಕೊಳ್ಳುವಷ್ಟು ಗಟ್ಟಿ ಕೂಡ ಆಗಿರ್ಲಿಲ್ಲ ಅನ್ನೋದು ನಂಬ್ತೀರಾ ನೀವು? ಇರ್ಬೋದು ಅಷ್ಟೇ. ಆದ್ರೆ ನಾನ್ ಧೈರ್ಯ
ಧೈರ್ಯ ಹೇಳ್ತಿದ್ದೆ ಗುರುಗಳೇ, ಅದೇನಾಯ್ತು ಖುಷಿಯಾಗಿದ್ದೆ ಗುರುಗಳೇ. ಬತ್ತ ಸರಿ ಆದ. ಈಗ ಮಗ ಎಲ್ಲ ತಿಳ್ಕೊಂಡು ಹ್ಮ್. ಕಡೆಗೆ 1 ಲಕ್ಷದ್ದೋ 10 ಲಕ್ಷದ್ದೋ ಕೆಲಸ ಹಾಳಾಗೋದ್ರೂ ಪರವಾಗಿಲ್ಲ, ಜೀವ ಮುಖ್ಯ ಅನ್ನೋದು ಒಂದು ಮಗುವಿಗೆ ಈ ಜೀವನದಲ್ಲಿ ಅರ್ಥವಾಗದೆ ಹೋದ್ರೆ ಬೇರೆ ಏನ್ ತಿಳ್ಕೊಂಡು ಏನ್ ಪ್ರಯೋಜನವ? ಅದನ್ನು ಅದು ಹೇಳಿ ಗುರುಗಳೇ, ಅವ್ನ ಮಂಕಾದಾಗ ನೀನು ಮುಖ್ಯ ಕಣ ನಮಗೆ, ಕೆಲ್ಸ ಬಿಡು ಅಂತಂದ್ರೆ ಇಲ್ಲ, ನನಗೆ ಕಂಪ್ನಿ ಮುಖ್ಯ ಅಂದ್ಬಿಟ್ಟ ಗುರುಗಳು. ನನಗೆ ಅವಾಗ ಹೆದ್ರಿಕಾಗ್ಬಿಡ್ತು, ಎಲ್ಲಿ ಬಿಡಿಸಿರೋ ಒತ್ತಾಯ ಮಾಡಿ ಬಿಡಿಸಿದ್ ಏನ್ ಆದೈತಿ ಅನ್ನಂಗ ಆಗ್ಬಿಡ್ತು ಗುರುಗಳು. ಈಗ ನಮ್ಮೂರಾಗೆ ಪಾಪು ಒಳ್ಳೆ ಹುಡುಗ ಅನ್ನೋರು ಈಗೇನಂತಾರೆ, ಯಾವ್ದೋ ಬೇರೆ ಜಾತಿ, ನಮ್ ಲಿಂಗಾಯತ್ರು ಗುರುಗಳೇ ನಾವು, ಯಾವ್ದೋ SC/ST ಕ್ಯಾಸ್ಟ್ ಲವ್ ಮಾಡಿದ್ನಂತೆ, ಅಪ್ಪ ಅಮ್ಮ ಬೇಡ ಅಂದ್ರಂತೆ, ಅದಕ್ಕೆ ಸಹಿಸ್ಕೊಳಕ್ ಆಗ್ದಲೆ ಸೂಸೈಡ್ ಮಾಡ್ತಿದ್ದಾರೆ ಅಂತಾರೆ ಗುರುಗಳೇ. ಊರಿನ ಜನ ಈಗ ಹೆಂಗೋ ಮಾತಾಡ್ತಾರೆ ಗುರುಗಳೇ. ಹಂಗೆ ಬಿದ್ದ ಮೇಲೆಲ್ಲ ನಿಜವಾದ ಮನಸ್ಥಿತಿಗಳು ಹೊರಗಡೆ ಬರ್ತವೆ. ಇಲ್ಲಿವರೆಗೂ ಹೆಂಗಂತಿದ್ರು ಇಂದ್ರಚಂದ್ರ ಅಂತ, ಗುರುಗಳೇ ನನ್ ಮಗ ಅಷ್ಟು ಹೆಸರು ಉಳಿಸ್ಕೊಂಡಿದ್ದ, ನಮ್ಮನೇಲಿ ಅಷ್ಟೇ. ಇವನ ಮುಂದೆ ಒಬ್ರಿಗೆ ಅನ್ನಿಸ್ಕೊಂಡಾರಲ್ಲ ಗುರುಗಳೇ, ಅಷ್ಟು ಒಳ್ಳೆ ಗೌರವ ಇಟ್ಕೊಂಡಿದ್ರು. ಆಮೇಲೆ ನೀವು ಅಷ್ಟೋ ತನಕ ಯಾಕೆ ಹೋದ್ರಿ, ನೀವು ಅಷ್ಟೊತ್ತಿದ್ದಂದ್ರೆ ನೀವು ಕಣಮಿ, ನೀವು ಇಷ್ಟೊತ್ತಿದ್ದಂದ್ರೆ ನೀವು ಕಣಮಿ ಅಂತ ಗುರು. ನಮ್ಗೆ ಏನ್ ಗೊತ್ತಿದ್ದಿರ್ತಾರೆ, ಚೆನ್ನಾಗೂ ಖುಷಿಯಾಗಿದ್ದು. ಅವತ್ತು ನಮ್ ದೂರಾದ್ರಷ್ಟಕ್ಕೆ ಬಸ್ 2 ಮಿಸ್ ಆಗಿ, ಬರೋ ಬಸ್ ಅರ್ಧ ಗಂಟೆ ಲೇಟ್ ಬಂದ್ಬಿಡ್ತಿದ್ದೆ. ಏನನ್ನೋದು ಒಂದು ಹೌದು, ನಿಮಗೆ ಈ ಲೆಕ್ಕಾಚಾರಗಳೆಲ್ಲ ಅನ್ಸೋದು ನಿಜ. ಆದರೆ ಒಂದು ತಿಳ್ಕೋತಾಯಿ, ಯಾವಾಗ ಮನುಷ್ಯನ ಭೂಮಿ ಮೇಲಿನ ಋಣ ಮುಗಿಯುತ್ತೆ, ನೀನು ಬಸ್ ಲೇಟ್ ಆಗೋದು, ನೀನು ಬಂದಿದ್ರು ನೀನು ಕಣ್ಮುಂದಿದ್ರು ಉಳಿಸ್ಕೊಳಕ್ ಆಗ್ತಿರ್ಲಿಲ್ಲ ವಿಷಯ. ನಾನು ಅದನ್ನೇ ಅನ್ಕೊಂತೀನಿ ಗುರುಗಳೇ, ಯಾಕೆ ಇಷ್ಟೊಂದು ದೇವ್ರು ನಮ್ಮನ್ನೆಲ್ಲ ತಡೆದ್ಬಿಟ್ಟ ಅಂತ ಅನ್ನಿಸ್ಬಿಡುತ್ತೆ ಗುರುಗಳು. ಈಗ ನಾನು ಹೇಳೋದು ಕೇಳವ, ಹಿಂದೆ ಒಬ್ರು ಗುರುಗಳು ಹೇಳೋರು ನೋಡಿ, ಈಗ ಪ್ರತಿ ಮನುಷ್ಯನು ಕೂಡ ಭೂಮಿಯ ಮೇಲೆ ಬಂದಾಗ ಅವನು ಇಷ್ಟಿಷ್ಟೇ ಸಮಯ, ಇಷ್ಟಿಷ್ಟೇ ಋಣ, ಅವನೇನೋ ತೀರ್ಸೋದೋ, ಕೊಡೋದೋ, ತಗೊಳ್ಳೋದೋ, ಯಾರಿಗೋ ಕಣ್ಣೀರು ಹಾಕ್ಸೋಕೋ, ಯಾರಿಂದಲೋ ಕಣ್ಣೀರು ಹಾಕಿಸ್ಕೊಳ್ಳೋಕೋ, ಏನು ತಮ್ಮ ಕರ್ಮಾನುಸಾರ ಇಷ್ಟಿಷ್ಟು ಕಾಲ ಇಲ್ಲಿ ಇರಲಿಕ್ಕೆ ಅಂತ ಬಂದಿರ್ತಾರೆ, ಅದನ್ನು ತೀರಿಸಿ ಮತ್ತು ಹೊರಡ್ತಾರೆ. ಆದರೆ ಏನೋ ತೀರಿಸ್ಲಿಕ್ಕೆ ಬಂದ ಆತ್ಮಗಳು ಮತ್ತು ಹೊಸದು ಏನೇನೋ ತಪ್ಪುಗಳು, ಎಡವಟ್ಟುಗಳು ಮಾಡಿ ಮತ್ತೊಮ್ಮೆ ಜನ್ಮ ಇತ್ತು ಬರ್ಲಿಕ್ಕೆ ಏನೇನು ಮಾಡ್ಕೊಬೇಕೋ ಎಲ್ಲ ಎಡವಟ್ಟು ಮಾಡ್ಕೊಂಡಿರ್ತಾರೆ. ಇಲ್ಲಿ ಕೆಲವೊಬ್ರು ಹುಟ್ಟಿ 5 ತಾಯಿ ಗರ್ಭದಿಂದ ಆಚೆ ಬಂದ ಮೇಲೆ ಆಸ್ಪತ್ರೆಯಲ್ಲೇ ಸತ್ತೋಯ್ತವೆ ಮಕ್ಕಳು, 6 ವರ್ಷಕ್ಕೆ ಬಂದು ಸತ್ತೋಯ್ತವೆ, 10 ವರ್ಷಕ್ಕೆ ಬಂದು ಸತ್ತೋಯ್ತವೆ, 20 ವರ್ಷಕ್ಕೆ ಸತ್ತೋಯ್ತವೆ. ನಿಮ್ಮ ಮಗನ 27 ವರ್ಷ, 40 ವರ್ಷ, 50 ವರ್ಷ. ಈ ಸಮಯಗಳಿದಾವಲ್ಲ, ಇವು ನಮ್ಮ ಕೈಲಿಲ್ಲ. ಇವು ಅವರವರ ಕರ್ಮದ ಅನುಸಾರವಾಗಿ ಆಗ್ತಕ್ಕಂಥದ್ದು. ಈ ಸಮಯದಲ್ಲಿ ನಿಮ್ಮ ಮಗನ ಕುರಿತು ನಿಮಗಿರಬೇಕಾದದ್ದು ಒಂದೇ ಭಾವನೆ, ಆತ ಮುಂದೆ ಹೋಗಿದ್ದಾನೆ, ನಾವು ನೀವೆಲ್ಲ ಇಂದು ಹೋಗೋರು ಹೌದು. ಆದರೆ ಹಾಗೆ ಹೋಗುವ ಮುನ್ನ ಎತ್ತವ್ರಿಗಾಗ್ಲಿ ಅವ್ರಿವ್ರಿಗಾಗ್ಲಿ ಬದುಕಿದ್ದ ವೇಳೆಯಲ್ಲಿ ಅವನ ತಲೆ ತಗ್ಸೋರ್ಗೆ ಏನು ಮಾಡಿಲ್ಲ. ಇಲ್ಲ ಗುರುಗಳೇ, ಅಯ್ಯೋ ಇದ್ದವನು ಮಹಾನ್ ಭಾವನಂತೆ ಇದ್ದು ಹಾಗೆ ಹೊರಟಿದ್ದಾನೆ. ಈಗ ನಮ್ಮಲ್ಲಿ ಯಾರೋ ಮೊನ್ನೆ ಕಾರ್ಯಕ್ರಮದಲ್ಲಿ ಕೇಳ್ತಾ ಇದ್ರು, ಈ ಧರ್ಮಸ್ಥಳಕ್ಕೋ, ಕುಕ್ಕೆ ಸುಬ್ರಹ್ಮಣ್ಯಕ್ಕೋ ಅಥವಾ ಅಯ್ಯಪ್ಪ ಸ್ವಾಮಿಗೂ ಹೋಗಿ ಬರ್ಬೇಕಾದ್ರೆ ಸತ್ತೋಯ್ತಾರಲ್ಲ, ಇದಕ್ಕೇನು ಅರ್ಥ ಗುರುಗಳೇ ಅಂತ. ಅಂದ್ರೆ ಹೋಗಿರೋ ದೇವಸ್ಥಾನಕ್ಕೆ ಒಳ್ಳೆ ಮನುಷ್ಯರು, ಅವ್ರಿಗೆ ಯಾಕೆ ಹೆಂಗ್ ಸಾವು, ದೇವಸ್ಥಾನಕ್ಕೆ ಹೋಗಿ ಸತ್ತಿದ್ದು ಮತ್ತೆ ದೇವ್ರಿಲ್ವಾ ಅಂತ ನಾನು ಅದನ್ನೇ ನೋಡ್ತೀನಿ ಗುರುಗಳೇ. ದೇವ್ರಿಲ್ವಾ, ಇವರೆಲ್ಲ ಹಿಂಗೆ ಅದನ್ನೇ ಹೇಳೋದು. ಮನುಷ್ಯನ ಸಾವು, ರೋಗ, ಇದು ಯಾವುದಕ್ಕೂ ದೇವ್ರ ಹೊಣೆ ಅಲ್ಲವ, ನಮ್ಮ ಕರ್ಮಗಳು. ಆಯ್ತಾ? ಭಗವಂತ ನಿಮಗೆ ಒಳ್ಳೇದು ಮಾಡಲ್ಲ, ಕೆಟ್ಟದ್ದು ಮಾಡಲ್ಲ. ಕೇವಲ ನಿಮಗೆ ಇಲ್ಲಿ ಬದುಕಲಿಕ್ಕೆ ಅವಕಾಶ ಕೊಟ್ಟಿದ್ದಾನೆ, 24 ಗಂಟೆ ಕೊಟ್ಟಿದ್ದಾನೆ, ಸೂರ್ಯ ಚಂದ್ರರ ಬೆಳಕು ಕೊಟ್ಟಿದ್ದಾನೆ, ಒಂಚೂರು ಬುದ್ಧಿ ಕೊಟ್ಟಿದ್ದಾನೆ. ಯಾವ್ದು ಸರಿ ಯಾವ್ದು ತಪ್ಪು, ಏನು ಮಾಡ್ಬೇಕು ಏನು ಮಾಡಬಾರ್ದು, ಇವತ್ತು ಇದನ್ನು ಮಾಡಿದ್ರೆ ನಾಳೆ ಮುಂದಿನ ದಿನಗಳಲ್ಲಿ ನನಗೆ ಇದರಿಂದ ಏನಾಗುತ್ತೆ, ಈ ಬುದ್ಧಿ ತಿಳ್ಕೊಂಡು ನಾವು ಬದುಕಬೇಕೆ ಹೊರತು ದೇವ್ರೇನು ಮಾಡಲ್ಲ. ಇಲ್ಲಿ ನಿನ್ನ ಮಗ ಎಷ್ಟು ಒಳ್ಳೆಯವನು ಎಷ್ಟು ಕೆಟ್ಟವನು, ಕೊಲೆಗಾರನ ಅಥವಾ ಧರ್ಮವಂತನ, ಸಾವುಗಳಿಗೆ ಅದು ಯಾವುದು ಬೇಕಿಲ್ಲವ. ಕಾಲನ ಕರೆ ಬಂದಾಗ ಅವನು ಕೊಲೆಗಾರನಾಗಿರ್ಲಿ, ಮಹಾತ್ಮನಾಗಿರ್ಲಿ, ಎಲ್ಲ ಅಂಗಡಿ ಕ್ಲೋಸ್ ಮಾಡ್ಕೊಂಡು ಹೋಯ್ತಾ ಇರಬೇಕು.
ಬದುಕಲ್ಲಿ ಎಷ್ಟು ತಿಳ್ಕೊಳ್ಳುವ. ಈ ಸಮಯದಲ್ಲಿ ಮಗನ ಬಗ್ಗೆ ಆಗಲಿ ನಿಮ್ಮ ಬಗ್ಗೆ ಆಗಲಿ ಜನ ಏನಂತಾರೆ ಕಿವಿ ಕೊಡಬೇಡ. ಯಾಕಂದ್ರೆ ಅಯ್ಯೋ, ನಾಳೆ ಬೇರೆ ಎಲ್ಲ ಗುರುಗಳು ನಮ್ಮ ಇವರ ಅಂತಮ್ಗಳೇ ನಮ್ಮ ಸಂಬಂಧದಲ್ಲಿ ಯಾರು ಈ ತರ ಕೆಲಸ ಅದೇ ಮಾಡಿರ್ಲಿಲ್ಲ. ಅದೇ ಹೇಳ್ತಾ ಇದ್ದೀನಿ. ನಿನ್ನ ಇಷ್ಟು ದಿನ ನೀನು ಏನು ನೋಡಿದ್ದಲ್ಲವ ಪ್ರಪಂಚ ಅದಲ್ಲ. ಹೀಗೆ ಬಿದ್ದಾಗಲೇ ಸ್ವಲ್ಪ ಸೂತಕದ ಗಳಿಗೆಗಳು ಬಂದಾಗಲೇ ನಿಮ್ಮವರು ತಮ್ಮವ್ರು ಗೊತ್ತಾಗೋದು. ಈಗ ನನಗೆ ನನ್ನ ಮಗನ್ ಯಾರು ಏನಾರು ಅಂದ್ರೆ ಸಹಿಸ್ಕೊಳಕ್ ಆಗ್ತಿಲ್ಲ ಗುರುಗಳು. ಹೆಂಗಾಗುತ್ತವ್ವ? ಹಂಗ್ ಬದುಕು ಹೋದವನಲ್ವಾ? ಈಗ ಯಾರು ನಾನ್ ಬೈಬೋದು, ನನ್ ಮಗನ್ನ ಬೇರೆ ಬೈದ್ರೆ ನನಗೆ ಅದು ಸಹಿಸ್ಕೊಳಕ್ ಶಕ್ತಿ ಇಲ್ಲ ಗುರುಗಳು. ಸತ್ಯ ತಾಯಿ. ಆದ್ರೆ ಈಗ ಧೃತಿಗೆಡಬೇಡವ್ವ, ಸಮಯ ಇದೆ, ಪರವಾಗಿಲ್ಲ. ನಾವು ಒಂಟಿ ಆಗ್ಬಿಟ್ಟು ನಮಗೆ ಇನ್ಯಾರು ಇಲ್ಲ ಅದಿಲ್ಲ ಇದಿಲ್ಲ ನೋಡವ್ವ. ಹೇಗೆ ಟೈಮ್ ಬಂದಾಗ 10 ಎಕರೆ ಹೊಲ ಬಿಟ್ಟು ಅಪ್ಪ ಅಮ್ಮನ ಬಿಟ್ಟು ಒಳ್ಳೆ ಹುಡುಗಿ ಬಿಟ್ಟು ಒಳ್ಳೆ ಜೀವನ ಬಿಟ್ಟು ಒಳ್ಳೆ ಕೆಲಸ ಬಿಟ್ಟು ಯಾವುದು ತಗೊಂಡ್ರೆ ಇಲ್ದ ಅಂದ್ರೆ ಇಷ್ಟೆಲ್ಲ ಭೋಗ ವೈಭೋಗ ಇದ್ರೂ ಕೂಡ ಹಾಗೆ ಹೊರಟೋದ ನಿಮ್ಮ ಮಗನ ಸಾವನ್ನ ಪಾಠದ ದೃಷ್ಟಿಯಿಂದ ನೋಡು. ಅಯ್ಯೋ ವಯಸ್ಸಾದ ಕಾಲಕ್ಕೆ ನಮ್ಗೆ ಯಾರು ಹಿಂಗೆ ಯಾರು ನೋಡುವ. ಆ ಸಮಯ ಹೋಗೋ ಸಮಯ ಬಂದ್ಬಿಟ್ರೆ ನಿಮ್ಮ ಪಕ್ಕ ಮಗ ಇದ್ದಾನ, ಮಗಳಿದ್ದಾಳ, 100 ಜನ ಇದ್ದಾರ, 50 ಜನ ಇದ್ದಾರ, ಗಂಡ ಇದ್ದಾನ, ಯಾವುದೂ ಮುಖ್ಯವಾಗಲ್ಲ. ಎಲ್ಲ ಹಂಗಂತಾರೆ ಇಬ್ರು ಒಂದೇ ದಿವಸ ಹೋಗ್ಬೇಕಾಯ್ತು ಮದುವೆಗೆ ಅಂತ ಅಂತಾರೆ ಗುರುಗಳು. ಒಂದೇ ದಿವಸ ಇಬ್ರು ಹೋಗ್ಬೇಕಾಯ್ತು, ಯಾರು ಒಬ್ರು ಹೋಗ್ಬೇಕಾಯ್ತು. ಯಾರಿಬ್ರು? ಮದ್ವೆಗೆ ಮನೆಗೆ ಇಬ್ರು ಒಂದೇ ದಿವಸ ಹೋಗ್ಬೇಕಾಯ್ತು. ತಿಳ್ಕೊಳ್ಳವ. ಇಲ್ಲಿ ನೀವು ನಿಜವಾಗ್ಲೂ ಈ ಪರಿಸ್ಥಿತಿಯನ್ನ ಎದುರಿಸಿ ದೇವರ ಪಾದದಲ್ಲಿ ಎಲ್ಲವನ್ನು ಇಟ್ಟು ನಿಮ್ಮ ಪಾಡಿಗೆ ಉಳಿದ ಬದುಕನ್ನ ಹೆಂಗೋ ನಿಮ್ಮ ಜೀವನ ಕಳಿಬೇಕು ಅಂದ್ರೆ ಮೊದಲು ಈ ಜನಗಳದು ಹಿಂಗಂತಾರೆ ಹಂಗಂತಾರೆ, ಹೌದು ನೋವಾಗುತ್ತೆ. ಇಬ್ರು ಹೋಗ್ಬೇಕಿತ್ತು, ಒಬ್ರು ಹೋಗ್ಬೇಕಿತ್ತು, ಆಯ್ತವ. ಏನೋ ಒಬ್ಬ ಇದ್ದು ಕೂಡ ನಿನ್ನ ಯಜಮಾನ್ರನ್ನ ಬಿಟ್ಬಿಟ್ಟು ನೀನು ಒಬ್ಬಳೇ ಹೋಗಿದ್ದೆ ಅಂದ್ಕೊಳ್ಳವ. ನೀನು ಯಜಮಾನ್ರಿದ್ರು ಸಾವಾಗಿತ್ತು ಅಂದ್ಕೊಂಡು ನೀನು ಇಲ್ಲ ಇವಾಗ ಮೋಸ್ಟ್ಲಿ ಅಪ್ಪಕೊಂದಿರ್ಬೇಕು ಅಂತ ಹೇಳ್ತಿದ್ರ. ನೀನು ಇದ್ರು ಇಲ್ಲದೆ ಹೋದ್ರು ಒಬ್ರಿದ್ರು ಇಬ್ಬರಿದ್ರು ಹೇಳ್ಬೇಕು ಅಂತ ನಿಂತಿರೋ ಆ ಜನರ ನೀನು ಬಾಯಿ ಮುಚ್ಚೋಕ್ಕಾಗಲ್ಲ. ಇಬ್ರು ಆಯ್ತಪ್ಪ ಯಾರೋ ಒಬ್ರು ಇದ್ದಿದ್ರಿ ಅಂದ್ಕೊಳ್ಳ, ಒಬ್ಳಿದ್ರು ಕಾಪಾಡಿಲ್ಲ ಅಂತ ಹೇಳೋರ. ಇಬ್ರು ಎಷ್ಟೋ ದಿವಸ ನಾವು ಎಲ್ಲೆಲ್ಲ ಹೋಗಿದ್ವಿ, ಅವನು ಒಬ್ಬ ವರ್ಕ್ ಮಾಡ್ತಿದ್ದಾನೆ ಗುರುಗಳು. ಅದೇ ಕಣವ, ಸಮಯ ಬಂದಾಗ ಎಲ್ಲ ಇನ್ನು ಸಣ್ಣ 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 ಸಣ್ಣದೆಲ್ಲ ಹುಡುಕಿ ತೆಗಿತಾರೆ. ನೀನು ಅದಕ್ಕೆ ದಯವಿಟ್ಟು ತಲೆ ಕೊಡಬೇಡ. ಉಳಿದ ಬದುಕನ್ನ ಗೌರವದಿಂದ ಗಂಡನ ಜೊತೆ ನಮ್ಮನೆಯವರು ಭಾರಿ ಒಳ್ಳೆಯವರು ಗುರುಗಳು. ಈಗ ನನ್ನ ಅವರು ಕಾಯಿಲೆ ಆಯ್ತು ಗುರುಗಳು, ಡಿಪ್ರೆಷನ್ ಒಂಥರ ಸ್ವಲ್ಪ ಸಮಯ ಏನೂ ಆಗಲ್ಲ. ಮಗನ ಆತ್ಮ ತನ್ನ ಪ್ರಯಾಣವನ್ನ ಮುಂದುವರಿಸಿದೆ. ಅದಕ್ಕೆ ನೀವು ಅಳೋದ್ರ ಮೂಲಕ ಹಿಂಸೆ ಕೊಡೋದು ಬೇಡ. ಇದನ್ನ ತಿಳ್ಕೊಳ್ಳಿ. ಯಾವಾಗ ಒಂದು ಆತ್ಮ ಅದು ದೇಹವನ್ನ ತ್ಯಜಿಸಿ ಅದು ಆಚೆ ಹೋಯ್ತು, ಅಲ್ಲಿಗೆ ಆ ಆತ್ಮಕ್ಕೆ ನೀವು ಮಗ ಅಲ್ಲ ಅಥವಾ ನೀವು ತಂದೆ ತಾಯಿ ಅಲ್ಲ, ಅದು ಮುಂದಿನ ದಾರಿಯನ್ನು ನೋಡ್ಕೊಳ್ಳೋದು. ಆದರೆ ಎಲ್ಲಿ ನೀವು ತುಂಬಾ ಹತ್ತು ಕರೆದು ಹೆವಿ ಗೋಳಾಟ ಮಾಡ್ತೀರಾ, ಅದಕ್ಕೆ ಮುಂದ್ಕೋಕ್ಕಾಗಲ್ಲ. ಅದಕ್ಕೆ ನೀವು ಅದಕ್ಕೆ ಗೌರವ ಕೊಡೋದು ಹೇಗಂದ್ರೆ, ನೀವು ಹೌದು ಅಳು ಬರುತ್ತೆ, ಅದು ಪುತ್ರ ಶೋಕ, ಅದು ನಿರಂತರ, ಅದಕ್ಕೆ ಸಾಂತ್ವನ ಇಲ್ಲವ. ಆದ್ರೆ ಒಂದು ತಿಳ್ಕೊಳ್ಳಿ, ಈ ಭೂಮಿಯ ಮೇಲೆ ಹುಟ್ಟಿದ ಪ್ರತಿಯೊಬ್ಬನೂ ಒಂದು ದಿವಸ ಸಾಯಲೇಬೇಕು. ಹಾಗೆ ಕೆಲವೊಬ್ಬರು ಬೇಗ ಸಾಯ್ತಾರೆ, ಕೆಲವೊಬ್ಬರು ಲೇಟಾಗಿ ಸಾಯ್ತಾರೆ. ಆದರೆ ಈ ಸಮಯದಲ್ಲಿ ಮಗ ಅನ್ನೋ ಭಾವನೆಯನ್ನು ಸ್ವಲ್ಪ ಬದಿಗಿಟ್ಟು ಆಯಿತು, ಅದರ ಸಮಯ ಮುಗೀತು, ಹೊರಡಿತು, ನಮ್ಮ ಕೈಲಿ ಅದಿಲ್ಲ. ಈಗ ಮುಂದಿಂದೇನಿದೆ, ಅವನ ನೆನಪಲ್ಲಿ ಅವನ ಹೆಸರಲ್ಲಿ ಏನೇನು ಒಳ್ಳೇದು ಮಾಡ್ಬೋದೋ ಮಾಡ್ಬೋದು. ನನಗೆ ಮದ್ವೆ ಅನ್ನೋದು 2 ವರ್ಷದಿಂದ ಕನಸ್ಕೊಂಡಿದ್ದೆ ಗುರುಗಳು. ಒಂದ್ ಟ್ರೆಂಟ್ ನೋಡಂಗಿಲ್ಲ, ತಲೆ ಕೆಟ್ಟಂಗ ಆಗುತ್ತೆ ಗುರುಗಳೇ. ಮದ್ವೆ ಅವನ ವಯಸ್ಸಿನ ಹುಡುಗರು ನೋಡಂಗಿಲ್ಲ, ನೋಡಕ್ಕೆ ಆಗಲ್ಲ. ಯಾಕೆ ಗುರುಗಳು? ಹೌದಪ್ಪ, ಇನ್ನೇನ್ ಎಲ್ಲ ಆಯ್ತು ಅಂದಾಗ ಹಿಂಗ ಆಗ್ಬಿಟ್ರೆ ಅದು ಸುಲಭ ಅಲ್ಲ ಪಾಪ. ಈ ಸಮಯದಲ್ಲಿ ಭಗವಂತನ ಪಾದವನ್ನು ಗಟ್ಟಿಯಾಗಿ ಹಿಡ್ಕೊಂಡು ಯಾವ ಜನರ ಮಾತಿಗೂ ತಲೆ ಕೆಡಿಸ್ಕೊಳ್ಬೇಡವ. ಆ ಮಗ ಇದ್ದಾನೆ. ಹೊರಗೆ ಯಾರು ಜನರು ಊರಗೆ ಏನೋ ಒಂಥರ ನೋಡ್ಕೊಂತಾರೆ ಹೋಗ್ತಾರೆ ಗುರುಗಳು. ಯಾರು ತಿಂಡಿ ಆದಂತ ಒಬ್ರು ಮಾತಾಡ್ತಾರೆ ಗುರುಗಳು. ಏನವ ಊರಗೆ ಜನ ಹಂಗೆ ನೋಡ್ತಾರೆ ಹೋಗ್ತಾರೆ. ಒಬ್ರು ದಾರಾಗ ಹೋಗ್ತಿರ್ತಾರೆ, ಮನೇಲಿ ನಿಂತ್ಕೊಂಡ್ರೆ ಸರ್ ಒಬ್ರು ಮಾತಾಡ್ಸಲ್ಲ ಗುರುಗಳು. ಯಾವುದು ನಿರೀಕ್ಷೆ ಮಾಡ್ಬೇಡವ. ಈ ಕಾರ್ಯಕ್ರಮವನ್ನು ಕೇಳ್ತಾ ಹೋಗ್ತಾಯಿ, ನಿನಗೆ ಗೊತ್ತಾಗುತ್ತೆ ಲೋಕದಲ್ಲಿ. ಗುರುಗಳೇ, ನಾನು ಅದಕ್ಕೆ 5-6 ತಿಂಗಳಿಂದ ಕೇಳ್ತಾ ಇದ್ದೀನಿ ಗುರುಗಳೇ. ನನಗೆ ಇದರಿಂದ ಒಂದು 20% ಮನಸ್ಸಿಗೆ ಒಂಚೂರು ಸಿಗುತ್ತೆ ತಾಯಿ. ಸತ್ಯ ಅರ್ಥ ಮಾಡ್ಕೋ. ಯಾವುದು ಮುಗಿದು ಹೋಗಿದೆಯೋ ಅದು ಕಳಬೇಡ.
ಆರೋಗ್ಯ ನೋಡಿಕೊಂಡು ಸ್ವಲ್ಪ ಊಟ ಮಾಡಿಕೊಂಡು ಗಂಡನ್ ನೀನು ನಿನಗಿನ ಗಂಡ ಕಡೆಗೆ ಇದೇ ಸತ್ಯ, ಆರೋಗ್ಯ ಕಾಪಾಡ್ಕೊಳ್ಳಿ. ಕೊರ್ಗಿ 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 ನಮ್ಮನೆಯವ್ರಿಗೂ BP, ಶುಗರು, ಹಾರ್ಟ್ ಪ್ರಾಬ್ಲಮ್ ಎಲ್ಲ ಇದೆ ಗುರುಗಳು. ಪಾಪ. ಆಯಿತು, ನಿನ್ನ ಮನೆಗೆ ಯಾರು ಏನಂದ್ರು ಏನೂ ಆ ಥರದ್ದು ಮನ್ಸಿಗೆ ತಗೊಳ್ಳದೆ ಪರಸ್ಪರ ಒಬ್ರಿಗೊಬ್ರು ಕೈ ಹಿಡ್ಕೊಂಡು ಬದುಕ್ರವ್ವ. ಮನೆ ದೇವ್ರು ನಂಬಿ ಎಲ್ಲ ನಮ್ಮ ಸಂಬಂಧಿಕರು ಆಸ್ಪತ್ರೆ ತೋರ್ಸು ಅಂತ ಇದ್ದಾರೆ ಗುರುಗಳು. ತೋರ್ಸುವ. ಆಯ್ತು, ಈಗ ಆರೋಗ್ಯಕ್ಕೋಸ್ಕರ ಏನೇನ್ ಮಾಡ್ಬೋದು ಮಾಡ್ರವ. ಏನು ಇರೋದೇನು ತಾಂಡೋಯ್ತೀರಾ? ಅಲ್ಲ ಗುರುಗಳೇ, ಅಲ್ಲ ಗುರುಗಳೇ, ಮಕ್ಕಳು ತೋರಿಸ್ರಿ ಅಂತ ಇದ್ದಾರೆ ಗುರುಗಳು. ಒಂದು ದತ್ತು ತಗೊಳ್ಳಿ. ಈಗ ಆ ವಿಚಾರಕ್ಕೆ ಬೇಡ, ಒಂದು ದತ್ತು ತಗೊಳಂಗಿದ್ರೆ ತಗೊಳ್ಳಿ. ಈಗ ನಿನ್ನ ಆರೋಗ್ಯ ಸ್ಥಿತಿ ಸರಿ ಇಲ್ಲ. ನಮ್ದು ಸರಿಯಾಗಿದೆ ಗುರುಗಳೇ. ನಮ್ಮ ಆಯ್ತು, ನೀವಿಬ್ರು ಮಾತಾಡಿಕೊಂಡು ಅದು ನಿಮಗೆ ಬಿಟ್ಟಿದ್ದವ. ಬಟ್ ನನ್ನ ಪ್ರಕಾರ ಒಂದು ದತ್ತು ತಗೊಳ್ತೀರಾ ನೋಡಿ, ನಿಮ್ಗೆ ಏನು ಅನ್ಸುತ್ತೋ ನೋಡಿ. ಆದಷ್ಟು ಈಗ ನನಗೆ ಏನಿಸುತ್ತೆ, ನನ್ನ ಮಗನೇ ಏನಾದ್ರೂ ಹುಟ್ಟಿಗೊತ್ತಾನೇನೋ ಮಾಡ್ಕೊಂಡ್ರಿ ಅಂತ ಅನ್ಸ್ತಿದೆ ಗುರುಗಳೇ. ಮತ್ತೆ ನೋಡವ್ವ, ವೈದ್ಯರ ಸಲಹೆ ತಗೊಂಡು ಮುಂದುವರಿರಿ. ಮತ್ತೆ ಅದನ್ನೆಲ್ಲ ತೊಂದರೆ ಮಾಡ್ಕೊಳ್ಬೇಡಿ. ನೋಡಿ, ಅದು ನಿಮ್ಗೆ ಏನು ಅನ್ಸುತ್ತೋ ಮಾಡಿ. ಬಟ್ ಯಾವುದೋ ಒಂದು ರೂಪದಲ್ಲಿ ನಿನ್ನ ಮನೆಯನ್ನು ಮುನ್ನಡೆಸಕ್ಕೆ ಒಂದು ದಾರಿ ದೇವ್ರು ತೋರಿಸ್ತಾನೆ. ಡಾಕ್ಟರ್ ಮರೆ ಹೋಗಿ ನೀವಿಬ್ರು ಕೂತು ಮಾತಾಡ್ಕೊಳ್ಳಿ, ಆಯ್ತಾ? ಎಲ್ಲ ಹೇಳ್ತಾರೆ ಗುರುಗಳೇ, ಎಲ್ಲ ಹೇಳ್ತಾರೆ. ಆಗ್ಬೇಕಾದ್ರೆ 2-3 ಮಾಡ್ಕೊಂಡಿಲ್ಲ, ಈಗ ಒಂದ್ ಮಾಡ್ಕೊಂಡು ಈ ಪಶ್ಚಾತ್ತಾಪ ಪಡಂಗ ಆಯ್ತಲ್ಲ ಅಂತ ಅಂತಾರೆ ಗುರುಗಳೇ. ನೋಡವ್ವ, ಹಣೆ ಬರಹದ ವಿಚಾರವನ್ನ ಮನುಷ್ಯ ಮಾತಾಡ್ಲಿಕ್ಕೆ ಆಗಲ್ಲ. ಅವತ್ತಿಗೆ 1 ಯಾಕಾಯ್ತು 2 ಯಾಕಾಗ್ಲಿಲ್ಲ, ಅದ್ ನಿಮ್ಮ ಕೈಲಿ ಇಲ್ಲ. ಇಲ್ಲ ಗುರುಗಳೇ, ನಮ್ಮನೆಯವರು ಸಾಕು ಅಂದ್ಬಿಟ್ರು ಗುರುಗಳೇ. ಆಯ್ತು, ಇವತ್ತಿಗೆ ಅದನ್ನೆಲ್ಲ ಮಾತಾಡ್ಕೊಂಡು ಕೂತ್ಕೊಳ್ಬಾರ್ದು. ಮುಂದೆ ಏನಾಗ್ಬೇಕು ಅದನ್ನ ನೋಡ್ಬೇಕು. ಅದೆಲ್ಲ ಬಿಟ್ಬಿಡಿ. ನೀನು ನಿಮ್ಮ ಯಜಮಾನ್ರು ಮಾತಾಡ್ಕೊಳ್ಳಿ. ಸುಮ್ಮನೆ ಹೋಗಿ ಚಿಕ್ಕ ಮಗುವಲ್ಲಿ ನಿಮ್ಗೆ ವಯಸ್ಸಾದ ಕಾಲಕ್ಕೆ ಯಾವುದೂ ನೆಟ್ಟಗಾಗ್ಲಿಲ್ಲ ಅಂದ್ರೆ ಮತ್ತೆ ಅದು ಬೇರೆ ನರಕ. ಮಗು 12ಕ್ಕೆ ಬರೋ ವರ್ಷ ನೀವೆಲ್ಲ 85-75 ಇರ್ತೀರ. ನೀವು ಆಶೀರ್ವಾದ ಮಾಡಿ ಗುರುಗಳೇ. ಒಂದು ದತ್ತು ತಗೊಳ್ಳೋ ಪ್ರಯತ್ನ ಮೊದಲದ್ದಾಗಿರ್ಲಿ. ಇನ್ನು ಉಳಿದದ್ದು ನೀವು ನಿಮ್ಮ ಯಜಮಾನ್ರು ವೈದ್ಯರ ಸಲಹೆ ತಗೊಂಡು ಸಾಧ್ಯತೆ ಇದ್ರೆ ನೀವು ಮುಂದುವರಿರವ್ವ. ಒಳ್ಳೇದಾಗ್ಲಿ ತಾಯಿ. ವೈದ್ಯರು ಆಗ್ಬಹುದು, ಪ್ರಯತ್ನ ಪಡ್ರಿ ಅಂತ ಇದ್ದಾರೆ ಗುರುಗಳು. ಆಯ್ತು, ಡಾಕ್ಟರ್ ಹೇಳಿದ್ದಾರೆ ಅಂದ್ರೆ ಆಗ್ಲಿ. ಅದೇ ನನ್ಗೆ ಮನಸ್ಥಿತಿ ಒಂದು ಸರಿ ಸಮಯ ತಗೋ. ಮೊದ್ಲು ಹೊರಗೆ ಮನಸ್ಥಿತಿಯನ್ನ ಸರಿ ಮಾಡ್ಕೊ. ಆಗಿರೋದನ್ನ ಗಟ್ಟಿಯಾಗಿ ಒಪ್ಕೊ, ಹೆಜ್ಜೆ ಇಡು. ಸಂಕಟ ಆಗುತ್ತೆ ಹೌದು, ಆದ್ರೆ ಬೇಕಾದ ಶಕ್ತಿಯನ್ನ ದೇವ್ರು ಕರುಣಿಸ್ತಾನವ. ನೀನು ಹೆಜ್ಜೆ ಇಡು. ನಮ್ಮ ಯಜಮಾನ್ರು ನನ್ನ ಎಲ್ಲೂ ಬಿಟ್ಟು ಹೋಗಂಗೆ ಇಲ್ಲ ಗುರುಗಳೇ. ಈಗ ಸ್ವಲ್ಪ ನಿಮಗೆ ಕೇಳಿ ಇದಾಗಿದ್ದೀನಿ. ಒಂದು 5-6 ತಿಂಗಳು ಬರೋ ನನ್ ಕಾಯದೆ ಆಗ್ಬಿಡುತ್ತೆ ಗುರುಗಳೇ. ಆಯ್ತು, ನಿನ್ನ ಮನೆಗೆ ಯಾವುದೋ ಒಂದು ರೀತಿಯಲ್ಲಿ ಮುನ್ನಡೆಸೋನ್ ಬರ್ತಾನೆ. ಶುಭವಾಗ್ಲಿ. ಡಾಕ್ಟರ್ ಹೇಳಿದ್ದಾರೆ ಅಂದ್ರೆ ಆ ಪ್ರಕಾರವಾಗಿ ನಡ್ಕೊಳ್ಳಿ ತಾಯಿ. ಎಲ್ಲ ಒಳ್ಳೇದಾಗುತ್ತೆ. ಸಮಾಧಾನವಾಗಿರು. ಹರೇ ಕೃಷ್ಣ ಅಂದ್ಕೊಂಡು ಮುಂದೆ ಹೋಗ್ತಾ ಇರು. ಜನರ ಮಾತಿಗೆ ತಲೆ ಕೆಡಿಸ್ಕೊಳ್ಬೇಡ. ಎಲ್ಲ ಅದೇ ಗುರುಗಳೇ, ನನ್ನ ಮನಸ್ಸು ಸ್ಥೀಮಿತಕ್ಕೆ ಬರಲ್ಲ. ಜನಗಳಿಂದ ದೂರ ಇದ್ಬಿಟ್ಟಿದೆ. ಫೋನು ಗೀನೆಲ್ಲ ದೂರ ಇಟ್ಟು ಕಾರ್ಯಕ್ರಮ ಈ ಥರದ್ದು ಏನೋ ಒಳ್ಳೇದು ಕೇಳಲಿಕ್ಕೆ ಅಷ್ಟೇ ಬಳಸ್ಕೊಂಡು ಜನರಿಂದ ದೂರ ಇದ್ದು ದೇವಸ್ಥಾನಗಳು ಅಥವಾ ಒಳ್ಳೊಳ್ಳೆ ಜಾಗಗಳು ಅಥವಾ ನೀನೇ ಧ್ಯಾನ ಮಾಡ್ತಾ ಪ್ರಾಣಾಯಾಮ ಮಾಡ್ತಾ ಒಳ್ಳೆ ಕಾಮಿಡಿ ಅದೇ ಗುರುಗಳು ಈಗ ಮಾಡ್ತಾ ಇರೋದು. ಜನರು ಯಾಕೆ ಒಬ್ರು ಏನಾದ್ರು ಮಾತಾಡಿದ್ರೆ ಅದನ್ನ ಎಂಟು ದಿವಸ ಯೋಚನೆ ಮಾಡ್ಬೇಕಾಗ್ತದೆ. ಜನರ ಸಂಘ, ಜನರ ಮುಖ ನೋಡೋದು ಒಳ್ಳೇದೇ, ಆದ್ರೆ ಆ ಜನರ ಮಾತುಗಳಲ್ಲಿ ಯಾಕೋ ವ್ಯತ್ಯಾಸ ಇದೆ. ಅದನ್ನ ನಂಗೆ ತಡೆಯೋ ಕಾಲ ಅಂದ್ರೆ ಹೋಗ್ಬಾರ್ದು. ಎಲ್ಲರಿಗೂ ನಿಮ್ಗೆ ಹೊರಕ್ ಬರ್ತಾ ಇಲ್ಲ, ಜನಗಳ ಜೊತೆ ಬೆರೆತಿಲ್ಲ, ಹಿಂಗಾದ್ರೆ ಇದಾಗ್ತೀಯ ಅಂತಾರೆ. ಜನಗಳ ಜೊತೆ ಬೆರೆಯಕ್ಕೆ ಆಗ್ತಾ ಇಲ್ಲ. ನಾನು ಹೇಳ್ದಂಗೆ ಕೇಳು. ನೀನ್ ಇದನ್ನು ಹೇಳ್ತಿ ಅದನ್ನು ಹೇಳ್ತಿ, ಯಾವ್ದಾದ್ರು ಒಂದಕ್ಕೆ ನಿಲ್ಲವ ಗುರುವೇ. ಏನ್ ಮಾಡ್ಬೇಕು ಹೇಳಪ್ಪ ಅನ್ಬೇಕೆ ಹೊರತು ನಾನು ಹಿಂಗ್ ಹೇಳ್ತೀಯ ಹಿಂಗ್ ಹೇಳಿದ್ರೆ ಹಂಗೆ ಹೇಳ್ತೀಯ, ಮತ್ತೆ ಎಂತ ಮಾಡ್ಲಿ ನಾನು? ಅಲ್ಲ, ಮನಸ್ಸು ಸೀಮಿತ ಇಲ್ಲ ಗುರುಗಳೇ. ಹಿಂಗೆ ಮಾತಾಡ್ತೀನಿ ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ. ಅದನ್ನೇ ಹೇಳುತ್ತೆ. ಅದಕ್ಕೆ ಏನ್ ಮಾಡ್ಬೇಕು? ಮಾತಾಡೋದ್ ನಿಲ್ಲಿಸ್ಬೇಕು ಮೊದ್ಲು. ಈ ತರದ ಸಮಯಗಳಲ್ಲಿ ಬಾಯಿ ಬಿಟ್ಟು ಮಾತಾಡೋದ್ ನಿಲ್ಸ್ಬೇಕು. ನಿಮ್ಮನ್ನ ಯಾರೋ ಚೆನ್ನಾಗಿ ಮಾತಾಡ್ಸೋರು, ನಿಮ್ ನೋವನ್ನು ಹೀರ್ಕೊಳ್ಳೋರು ಯಾರೋ ಬಂದ್ರೆ ದುಃಖ ಮಾಡ್ಕೊಂಡು ಹತ್ತು ಬಿಡು, ಪರವಾಗಿಲ್ಲ.
ಜನರ ಮಾತನ್ನು ಈ ಜನರ ಮಾತನ್ನು ಕೇಳಿ, ಯಾಕಂದ್ರೆ ಹಂಗೆ ಕೇಳಿಸ್ಕೊಂಡಿರೋದ್ರಿಂದ ತಾನೇ ದುಃಖ ಇದೆಲ್ಲ. ಫಸ್ಟಿಗೆಲ್ಲ ಚೆನ್ನಾಗಿ ಮಾತಾಡ್ತಾರೆ ಗುರುಗಳೇ, ಆಮೇಲೆ ಲಾಸ್ಟಿಗೆ ಏನಾದ್ರೂ ಒಂದು ಅದಕ್ಕೆ ಹೇಳ್ತೀನಿ, ಮಾತಾಡೋಕ್ಕೇ ಹೋಗಬೇಡ. ಈ ಥರದ ಕಾರ್ಯಕ್ರಮ ಕೇಳಿಕೊಂಡು, ಕೃಷ್ಣನ ಹಾಡುಗಳು ಕೇಳಿಕೊಂಡು, ಭಗವಂತನ ಹಾಡುಗಳು, ಏನೋ ಪ್ರವಚನಗಳು ಕೇಳಿಕೊಂಡು, ಈ ಸಮಯದಲ್ಲಿ ನಿನ್ನ ಮನಸ್ಸು, ಬುದ್ಧಿ, ನಿನ್ನ ಕಣ್ಣು, ಕಿವಿ ಎಲ್ಲವನ್ನೂ ದೇವರ ಪಾದದಲ್ಲಿ, ದೇವರ ವಿಚಾರಗಳನ್ನ ಹಿಂಗೆ ಕೇಳ್ತಾ 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 ನಿಂಗೆ ಧೈರ್ಯ ಬರುತ್ತೆ. ಹೊರಗಡೆ ಯಾರೋ ಬಂದ್ರ ಎಷ್ಟು ಹೇಳ್ಬೇಕು ಅಷ್ಟು ಹೇಳ್ಬಿಟ್ಟು ಹೋಗಿ ಅನ್ನೋ ಥರನೇ ಇರಬೇಕೆ ಹೊರತು ಹೇಳ್ತಾರೆ ಅಂತ ಏನೋ ಕೇಳ್ಕೊಂಡು ಕೂತ್ಕೊಳ್ಳೋದಲ್ಲ. ನನಗೆ ಗುರುಗಳೇ, ನಿಮ್ದು ನನ್ ಮಗುಂದು ಈ ತರ ಆಗಿದ್ದಕ್ಕೆ ನೀವೇ ಒಂದು ಹೇಳಿ ಗುರುಗಳೇ, ಅದು ದೇವ ಇಚ್ಛೆ ಗುರುಗಳೇ. ಒಳ್ಳೇದಾಗುತ್ತವ ಎಷ್ಟು ಮಾತ್ರ ಹೇಳ್ತೀನಿ. ಮಗು ಈಗ ಆಗಿರೋದಕ್ಕೆ ಅದೇ ಒಂದು ಹಣೆ ಬರನೇ ಸರಿ ಅಂತಲ್ಲ. ನಾನು ಹೇಳಿದ್ನಲ್ಲವ, ಕರ್ಮಾನುಸಾರ ಅಲ್ಲಿಗೆ ಅದು ಮುಕ್ತಾಯವಾಗಿದೆ. ನಿನಗ ಅಲ್ಲ ಗುರುಗಳೇ, ಅದು ಈ ತರನೇ ಆಗ್ಬೇಕಾಯ್ತು ಗುರುಗಳೇ. ಹೌದವಾ, ಅಲ್ಲ ಮುಕ್ತಾಯ ಆಗಿದೆ. ನಾನು ಅದ್ರ ಬಗ್ಗೆ ಹೆಚ್ಚು ಮಾತಾಡಲ್ಲ. ಉಳಿದಿದ್ದೇನು ಒಳ್ಳೇದಾಗಬೇಕು ಅದಕ್ಕೆ ಮಾತ್ರ ನಾನು ಹಾರೈಸ್ತೀನಿ ತಾಯಿ. ನೀನು ಅದನ್ನು ಕೊರ್ಕೊಂಡು ಕೂತ್ಕೊಳ್ಬೇಡವ, ನನಗೆ ಅರ್ಥವಾಗುತ್ತೆ. ಆದ್ರೆ ಅದು ನನ್ ಮನ್ಸಿಗೆ ಎಷ್ಟೋ ಸಲ ಅಂತೀನಿ, ಅವನು ಅಷ್ಟೇ ಅಷ್ಟೇ ಅನ್ಕೊಂತೀನಿ. ಕೆಲವ್ರು ಬಂದು ಇಲ್ಲ ಈ ತರ ಮಾಡ್ದೆ ಆ ತರ ಮಾಡ್ದೆ ಅಂತ. ಅದಕ್ಕೆ ಹೇಳಿದ್ದು, ಯಾರ ಮಾತು ಕೇಳಬೇಕು ಯಾರ ಮಾತು ಕೇಳಬಾರ್ದು, ನಿನ್ ಗಮನಕ್ಕೆ ನಿನ್ನ ಬಿಟ್ಟಿದ್ದ ಅದು. ಅದಕ್ಕೆ ಹೇಳ್ತಾ ಇದ್ದೀನಿ, ಅದು ಮುಗಿದ ಕತೆ, ಅದಾಯ್ತು. ಭಗವಂತ ಅದು ಈಗ ದೇವರೇ ಆಗ್ಬಿಟ್ಟಿದ್ದಾನ ಅವನು. ಈಗ ಯಾರ ತೊಂದ್ರೆನೂ ಅವನಿಗೆ ಯಾರು ತೊಂದರೆ ಕೊಡೋಕಾಲ. ಈಗ ಅವನೆಲ್ಲೋ ಚೆನ್ನಾಗಿದ್ದಾನೆ. ನೀವೇನು ಮಾಡಬೇಕು, ಚೆನ್ನಾಗಿರ್ಲಪ್ಪ ಅಂದುಕೊಂಡು ಬದುಕಿರುವ ನೀವು ಉಳಿದ ಸಮಯವನ್ನು ಅವ್ರ ಹೆಸರಲ್ಲಿ ಏನೇನು ಒಳ್ಳೇದು ಮಾಡ್ಬೋದು, ಅವ್ರ ಆತ್ಮಕ್ಕೆ ಶಾಂತಿ ಸಿಗೋ ಥರ ಹೆಂಗೆ ಒಳ್ಳೇದನ್ನ ಮಾಡ್ಕೊಂಡು ಹೋಗ್ಬೋದು, ಮಾಡ್ಕೊಂಡು ಹೋಗಿ. ಮಗನೇ ಆಗಬೇಕು ನೋಡವ, ರಾಜ ಮಹಾರಾಜರಲ್ಲೋ ಏನು ಹೋಗ್ಬೇಕಾದ್ರೆ ತಗೊಂಡು ಹೋಗ್ಲಿಲ್ಲ, ಯಾರು ತಗೊಂಡು ಹೋಗಲ್ಲ ಆಯ್ತಾ. ಪ್ರಯತ್ನ ಮಾಡಿ, ಆದರೆ ಇರೋದನ್ನು ಒಳ್ಳೇದಕ್ಕೆ ಬಳಸಿ 4 ಜನಕ್ಕೆ ಒಳ್ಳೇದು ಮಾಡಿ ಪುಣ್ಯ ಕಟ್ಕೊಂಡು ಹೊರಡಿ. ಹಿಂಗಾಗ್ಲಿಲ್ಲ, ನಮ್ಗೆ ಯಾರು ಇಲ್ಲ ಅಥವಾ ನಮ್ಗೆ ಯಾರು ಮುಂದೇನ್ರಿ ಏನ್ ತಾಯಿ, ಮುಂದೇನುವಾ ನನಗೂ ಹೋಗ್ಬೇಕು, ಅದರಿಂದ ಬದುಕಕ್ಕಾಗಲ್ಲ ಅನ್ಸುತ್ತೆ. ಇಲ್ಲವ, ಬದುಕ್ತೀಯ ತಾಯಿ, ಬದುಕ್ತೀಯವ್ವ, ಬದುಕ್ತೀಯ ಆರಾಮ್ಸೆ ಬದುಕ್ತೀಯ. ನೀನು ಅವ್ರಿವ್ರ ಮಾತಿ ಕಿವಿ ಕೊಡೋದನ್ನು ಮೊದಲು ಬಿಡು. ದೇವರ ನಾಮವನ್ನು ಬಿಟ್ಟು ಇನ್ನೇನೂ ಹೇಳ್ಬೇಡ ನೀನು ಬಾಯಲ್ಲಿ. ಹರೇ ಕೃಷ್ಣ ಅಂತಲೋ, ಗೋವಿಂದ ನಾರಾಯಣ ಅಂತಲೋ, ಈಶ್ವರ ಅಂತಲೋ, ಓಂ ನಮಃ ಶಿವಾಯ ಕೇಳಿಸ್ಕೋ. ನಿನ್ನ ಮಾತಿನಂತೆಯೇ ಹೋಗ್ಲಿಕ್ಕೆ ನಿನಗೆ ಸರಿ ಮಾಡ್ಲಿಕ್ಕೆ ಆಗಲ್ಲ. ಆ ದುಃಖ ಅರ್ಥ ಆಗಿನೇ ಇಷ್ಟು ಸಮಯ ಕೊಟ್ಟಿದ್ದೀನಿ ತಾಯಿ. ನಾನೀಗ ನೀನು ಏನು ಹೇಳ್ತೀಯೋ ಉಗಣವ ಅಂತ ಹಂಗಲ್ಲ. ಹಂಗೆ ಹೋದ್ರೆ ನೀನು ಆಗಲ್ಲ. ನಿನ್ನ ಮಗು ಇರಲಿ, ನೀನೇ ಉಳಿಯಲ್ಲ. ನಾನು ಹೇಳ್ತಿರೋದು ಹಾಕು ಬಾಗ್ಲ, ಯಾವನೂ ಬರೋದು ಬೇಡ, ಯಾರೂ ನಿನಗೇನು ಹೇಳೋದು ಬೇಡ. ನಿನ್ನ ಮಗನಿರುವ ಮನೆಯಲ್ಲೇ ನಗನಗ್ದ ಚೆನ್ನಾಗಿ ಅವನಿದ್ದಾನೆ ಅಂದ್ಕೊಂಡು ಮಾತಾಡ್ಕೊಂಡೇ ಬದುಕು. ಇನ್ನೊಂದು ಮಗು ಆಗಬೇಕು ಅನ್ನೋ ಯೋಚನೆ ಇದೆಯಲ್ಲ, ಆಯ್ತು, ಒಳ್ಳೇದಾಗುತ್ತೆ. ನಿನ್ನ ಯಜಮಾನರು ಕೂಡ ತುಂಬ ಕಾಲ ಚೆನ್ನಾಗಿ ಬದುಕ್ತಾರೆ, ನೀನು ಸುಮಂಗಲಿಯಾಗೇ ಇರ್ತೀಯ. ಮೊದಲು ಈ ಕೊರಗೋದನ್ನು ಬಿಡವ್ವ. ಅವ್ರು ಹಿಂಗಂತಾರೆ, ಇವ್ರು ಹಂಗಂತಾರೆ, ಅದಕ್ಕೆ ಉತ್ತರ ಇಲ್ಲ ತಾಯಿ. ಅದೇ ಗುರುಗಳು ಡಾಕ್ಟರ್ ಹೇಳೋದು, ನೀನು ಅದೇ ರೋಗ. ನಾನು ಹೇಳ್ತಿದ್ದೀನಲ್ಲ, ನೀವು ಸ್ವಲ್ಪ ಸಮಾಧಾನವಾಗಿ, ಹೌದು ಸಂಕಟವಾಗುತ್ತೆ, ದುಃಖವಾಗುತ್ತವ, ಆದರೆ ನಮ್ಮ ಪಾಲಿಗೆ ಬಂದದ್ದು ನಾವು ಅನುಭವಿಸ್ಲೇಬೇಕು, ಬೇರೆ ದಾರಿ ಇಲ್ಲ. ಹಾಗಾಗಿ ದೇವ್ರ ಮೇಲೆ ಭಾರ ಹಾಕಿ ಇದ್ದಷ್ಟು ಸಮಯ ಚೆನ್ನಾಗಿ ಕೊಟ್ಟಿದ್ದೀಯಪ್ಪ, ನೋಡ್ಕೊಂಡಿದ್ದೀವಿ, ಆಯಿತು. ಈಗ ಉಳಿದಿರೋರು ಯಾರು, ಗಂಡ, ಅವ್ರನ್ನ ನೋಡ್ಕೊಳ್ಳೋದು. ಎಲ್ಲರೂ ಒಂದು ದಿವಸ ಇವತ್ತಿದ್ದಾರೆ, ನೀನು ಇಲ್ಲದೆ ಇರೋರ್ಗೆ ಕೊರಗಿ ಗಂಡನ ನೆಟ್ಟಿಗೆ ನೋಡ್ಕೊಳ್ಳ ಅಂದರೆ ನಾಳೆ ಗಂಡು ಹೊರಟು ನಿಂತ್ಕೊಂಡ್ರು, ಮತ್ತು ಅವಾಗ ಅಯ್ಯೋ ನನ್ನ ಗಂಡನ ನಾನು ನೋಡ್ಕೊಳ್ಳಿಲ್ವಲ್ಲ. ಇರುವುದ್ರ ಬಗ್ಗೆ ಮಾತ್ರ ತಲೆ ಕೆಡಿಸ್ಕೊಳ್ಬೇಕು, ಇಲ್ಲದಿರೋದ್ರ ಬಗ್ಗೆ ಕೊರಗಬಾರ್ದವ. ನನಗೆ ಅರ್ಥವಾಗುತ್ತೆ, ಹೇಳಿದ್ರು ಸುಲಭ ಅಲ್ಲ, ಆದರೆ ಮನಸ್ಸು ಮಾಡು. ಸಾಯೋ ಯೋಚನೆ ಬೇಡ, ಜನರು ಏನಂತಾರೆ ತಲೆ ಕೆಡಿಸ್ಕೊಳ್ಬೇಡ. ದೇವ್ರು ಕೆಡಿಸ್ಬೇಕು, ನೀನು ಕೆಡಬೇಕು, ಜನರಿಂದ ಕೆಡೋದಲ್ಲ. ನಿನ್ನ ಮನೆ ದೇವ್ರನ್ನ ನಂಬು. ಎಲ್ಲ ನೋಡುವ,
ಮನೇಲಿ ಏನೋ ಸಾವಾಯಿತು, ಕಷ್ಟ ಬಂತು, ನಷ್ಟ ಆಯಿತು, ಮಗ ಹೋಗ್ಬಿಟ್ಟ, ಹಿಂಗಂದು ಮಾತ್ರ ದೇವರಿಲ್ಲ, ದೇವ್ರು ಮುನ್ಸ್ಕೊಂಬಿಟ್ಟು. ದೇವರಿಗೂ ಸಾವಿಗೂ ನೋವಿಗೂ ಸಂಬಂಧವೇ ಇಲ್ಲ. ದೇವರು ಕತ್ತಲಲ್ಲಿ ನಡೆಯುವವನ ಕೈಯಲ್ಲಿರೋ ಟಾರ್ಚ್ ಥರ ಅಷ್ಟೇ. ನಡೆಯೋರು ನೀವೇ, ಆದರೆ ನನ್ನ ಕೈಯಲ್ಲಿ ಬ್ಯಾಟ್ರಿ ಇದೆ ಅನ್ನೋ ಒಂದು ಧೈರ್ಯ ನಡೆಯೋನಿಗಿದೆಯಲ್ಲ, ಆ ಧೈರ್ಯವೇ ದೇವರು. ನಮ್ಮ ಜೊತೆ ದೇವರು ಇದ್ದಾನೆ ಅನ್ನೋ ಧೈರ್ಯ ಅಷ್ಟೇ. ಇನ್ನು ಮೆಕ್ಕಿದ್ದು ನಾವೇ ಮಾಡಬೇಕು. ಹಾಗಾಗಿ ಮಂದೇವ್ರು ಪೂಜಿಸ್ತೀನಿ ಸರ್, ಎಷ್ಟೆಲ್ಲ ಪೂಜೆ ಮಾಡ್ತೀನಿ ಸರ್, ಆದರೂ ನಂಗೆ ಯಾಕೆ ಹಿಂಗಾಯಿತು? ನನ್ನ ಹಣೆ ಬರದಲ್ಲಿದ್ದರೆ ಇನ್ನು ಕಾಶಿಗೆ ಹೋಗಿ ಗರ್ಭಗುಡಿಯಲ್ಲಿ ಶಿವನ ಲಿಂಗನ ಮುಂದೆ ಕೂತ್ರು ನೀನು ಸಾಯ್ತೀಯ. ಇದು ಜನರಲ್ಲಿರೋ ತಪ್ಪು ಕಲ್ಪನೆ. ನಾನು ತುಂಬ ಪೂಜೆ ಮಾಡ್ತೀನಿ, ನನಗೆ ಯಾಕೆ ಕಷ್ಟ? ಕಷ್ಟ ನಷ್ಟಗಳು ಈ ಜನ್ಮದಲ್ಲಿ ನಿರ್ಧಾರವಾಗಿದ್ದಲ್ಲ, ಅದು ಪೂರ್ವ ಜನ್ಮದ್ದು, ಅದು ಇಂದಿನ ಕರ್ಮಾನುಸಾರವಾಗಿ ಅದನ್ನ ನಾವು ಅನುಭವಿಸ್ಲೇಬೇಕು. ಆದರೆ ಅಪ್ಪ, ಹಿಂದೆ ನಾನೇನೋ ಗೊತ್ತಿಲ್ಲದೆ ಮಾಡಿರ್ಬೋದು, ಈ ಜನ್ಮದಲ್ಲಂತೂ ನನಗೆ ಒಳ್ಳೆ ಬುದ್ಧಿ ಕೊಟ್ಟು ಕೆಟ್ಟದ್ದೇನು ಹೊಸ್ದಾಗಿ ಮಾಡ್ದಂಗೆ ನನ್ನನ್ನು ಕಾಪಾಡ್ಕೊಳ್ಳಪ್ಪ. ಹಿಂದೇನಾಗಿದೆಯೋ ನಾನು ಅದನ್ನ ಅನುಭವಿಸ್ತೀನಪ್ಪ. ಹಾಗಾಗಿ ಮೃತ್ಯು ಬಂದಾಗ ಅದನ್ನು ಯಾರೂ ಪ್ರಶ್ನೆ ಮಾಡಲಿಕ್ಕಾಗಲ್ಲ ತಾಯಿ. ಇರಲಿ, ನಿನ್ನ ದುಃಖ ಅರ್ಥವಾಗುತ್ತೆ. ನಿನ್ನ ಯಜಮಾನರಿಗೆ ಸರ್ವಸ್ವವನ್ನು ನೀನು ಧಾರೆ ಎರೆದು ಅವ್ರ ಸೇವೆ ಮಾಡ್ತಾ ನೀನು ಆರೋಗ್ಯ ಕಾಪಾಡಿಕೊಳ್ತಾ ಬದುಕು. ನಿನ್ನ ಮನೆಗೂ ಒಂದು ದಾರಿ ಖಂಡಿತ ಆಗುತ್ತೆ. ನಾಳೆ ಏನು ಅಂತ ಯೋಚಿಸಬೇಡ. ಮುಂದಿನ 3-4 ತಿಂಗಳಲ್ಲಿ ನಿನಗೆ ಅದಕ್ಕೆ ಉತ್ತರ ಸಿಗುತ್ತೆ. ಧೈರ್ಯವಾಗಿರು. ಗೋವಿಂದ, ಒಳ್ಳೇದಾಗುತ್ತವ, ಧೈರ್ಯವಾಗಿರು. ಶುಭವಾಗ್ಲಿ. ಈಶ್ವರ, ಪಾಪ ಮಗನನ್ನು ಕಳ್ಕೊಂಡಿರೋ ತಾಯಿ, ಅವ್ವ, ನಿನ್ನ ದುಃಖ ನನಗೆ ಅರ್ಥವಾಗುತ್ತೆ. ಆದರೆ ಉಳಿದ ಸಮಯವನ್ನು ದೇವರು ನಿಮಗೆ ಆಯಸ್ಸು, ಆರೋಗ್ಯ, ನೆಮ್ಮದಿ ಕೊಟ್ಟು ನೀವೇನು ಬಯಸ್ತಾ ಇದ್ದೀರೋ ಅದು ನಿಮಗೆ ಸಿಗುವಂತಾಗಲಿ. ಎಲ್ಲ ಒಳ್ಳೆಯದಾಗಲಿ, ಶುಭವಾಗಲವ್ವ. ನೋಡಿ, ಒಂದು ಅರ್ಥ ಮಾಡ್ಕೊಳ್ಳಿ, ಇಂಜಿನಿಯರಿಂಗೋ ಡಾಕ್ಟ್ರೋ ಇನ್ನೇನೋ ಬದುಕಲ್ಲಿ ಬರೋ ಕಷ್ಟಗಳನ್ನು ಎದುರಿಸ್ತೀನಿ, ಈಸಬೇಕು, ಇದ್ದು ಜಯಿಸಬೇಕು ಅನ್ನಬೇಕು. ಕಷ್ಟ ಎಂಥವ್ರಿಗೂ ಕಷ್ಟ. ಅದು ನನ್ನಂಥವನಿಗೂ ಅದು ಸುಲಭ ಅಲ್ಲ. ಕಷ್ಟ ಬಂದಾಗ ಅಪ್ಪ ಸಾಕಪ್ಪ ಬದುಕು. ಆದರೆ ಹಾಗೆ ನಮ್ಮನ್ನು ಕಾಯುವ ಜೀವಗಳಿದ್ರೆ ನಾವು ಅದು ಖುಷಿ ಪಡಬೇಕು. ಹಾಗಾಗಿ ಮನೆ ಮಕ್ಕಳುಗಳಿಗೆ ನಾನು ಏನಾದ್ರಲ್ಲಪ್ಪ, ನಾವಿದ್ದೀವಿ ಕಣಯ್ಯ, ಸಾಯೋ ಯೋಚನೆ ಯಾವತ್ತೂ ಮಾಡಬೇಡಪ್ಪ ಅಂತ ನಾವು ಧೈರ್ಯ ಕೊಡಬೇಕು. ಒಳ್ಳೆಯದಾಗಲಿ, ಶುಭವಾಗಲಿ.